Welcome, my friends. Feel free and expect the unexpected. Hello students, welcome back to our English class. In this class we are going to discuss about most important topic, tenses. It's very important because if you know tenses, then only you will be able to communicate in English properly, and you will be able to change any sentence from active voice to passive voice. It's also very important for reported speech. If you know tenses, you can report any conversation. ಡಿಯರ್ ಸ್ಟೂಡೆಂಟ್ಸ್, ನಾವು ರಿಪೋರ್ಟೆಡ್ ಸ್ಪೀಚನ್ನು ಕಲಿಬೇಕಾದ್ರೆ ಅದಕ್ಕೆ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಿಪ್ರೇಷನ್ಗಳನ್ನು ಮಾಡ್ಕೋಬೇಕು ಅಂತ ಹೇಳಿದೆ. ಅಲ್ಲಿ ಕೆಲವೊಂದು ಸ್ಟೆಪ್ಗಳನ್ನು ಕೂಡ ನಾವು ಮಾಡ್ಕೊಂಡಿದ್ವಿ. ಹಿಂದಿನ ಕ್ಲಾಸ್ನಲ್ಲಿ ವರ್ಬ್ಗಳ ಬಗ್ಗೆ ತಿಳ್ಕೊಂಡ್ವಿ. ಆ ವರ್ಬ್ಗಳು ತಿಳ್ಕೊಂಡ ಆದಮೇಲೆ ಆ ವರ್ಬ್ಗಳನ್ನು ಸಬ್ಜೆಕ್ಟ್ಗಳ ಜೊತೆಗೆ ಹೇಗೆ ಬಳಸಬೇಕು, ಅದನ್ನೇ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನೋದನ್ನು ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ವಿ. ಈಗ ಮುಂದಿನ ಸ್ಟೆಪ್ ಅಂದರೆ ಸ್ಟೆಪ್ 3, ಇವಾಗ ಟೆನ್ಸಸ್ಗೆ ಬಂದು ತಲುಪಿದ್ದೀವಿ. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅಂತ ನಾವು ಹೇಳ್ಬೋದು. ಈ ಟೆನ್ಸಸ್ಗಳನ್ನು ನಾವು ನೀಟಾಗಿ ಕಲಿತ್ರೆ ಮಾತ್ರ ಇಂಗ್ಲೀಷ್ನಲ್ಲಿ ಕರೆಕ್ಟಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗತ್ತೆ. ಅದ್ರ ಜೊತೆಗೆ ನಾವೇನು ಅಂದ್ಕೊಂಡಿರ್ತೀವಿ, ನಮ್ಮ ವಿಚಾರಗಳೇನಿದಾವೆ ಅವುಗಳನ್ನು ಕರೆಕ್ಟಾಗಿ ನಾವು ಇಂಗ್ಲೀಷ್ನಲ್ಲಿ ವ್ಯಕ್ತ ಮಾಡೋದಕ್ಕೆ ಸಾಧ್ಯವಾಗೋದು ಈ ಟೆನ್ಸಸ್ಗಳು ಗೊತ್ತಿದ್ರೆ ಮಾತ್ರ. ಹಾಗೆಯೇ ಇದನ್ನು ಕಲ್ತ್ರೆ ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡೋದು ಕೂಡ ಸುಲಭವಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಾವು ರಿಪೋರ್ಟೆಡ್ ಸ್ಪೀಚನ್ನು ಕಲಿಯೋಕೆ ಹೋಗ್ತಾ ಇರೋದ್ರಿಂದ ತಾವು ಇದನ್ನು ನೀಟಾಗಿ ಕಲ್ತ್ಕೊಂಡು ಹೋಗಬೇಕು, ಅದನ್ನು ತುಂಬ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ಈ ಟೆನ್ಸಸ್ಗಳ ಬಗ್ಗೆ ತಾವೆಲ್ಲ ಸ್ಕೂಲ್ನಲ್ಲಿ ಕೇಳೇ ಇರ್ತೀರಾ. ಪ್ರೈಮರಿ ಸ್ಕೂಲ್, ಹೈಸ್ಕೂಲಲ್ಲೆಲ್ಲ ಇದನ್ನು ಓದೇ ಇರ್ತೀರಾ. ಇವುಗಳಿಗೆ ನಾವು ಕನ್ನಡದಲ್ಲಿ ಕಾಲಗಳು ಅಂತ ಕರಿತೀವಿ. ಈ ಕಾಲಗಳ ಬಗ್ಗೆ ತಮಗೆಲ್ಲ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಗೊತ್ತಿದೆ. 3 ಕಾಲಗಳಿದಾವೆ. ಒಂದು ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ 3 ಕಾಲಗಳನ್ನು ನೋಡ್ತೀವಿ. ನಾವು ಕನ್ನಡ ಗ್ರಾಮರನ್ನು ಕಲಿದೇ ಇದ್ರೂ ಪರವಾಗಿಲ್ಲ, ಕನ್ನಡದಲ್ಲಿ ನಿರರ್ಗಳವಾಗಿ ಮಾತಾಡ್ಬಿಡ್ತೀವಿ. ಯಾಕೆ ಅಂತಂದರೆ ಇದು ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಗ್ರಾಮರ್ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾವು ನೀಟಾಗಿ ಎಲ್ಲ ಸೆಂಟೆನ್ಸ್ಗಳನ್ನ ಕರೆಕ್ಟಾಗಿ ಮಾತಾಡ್ಬಿಡ್ತೀವಿ. ಆದರೆ ಇಂಗ್ಲೀಷ್ನಲ್ಲಿ ಮಾತಾಡುವಾಗ ಈ ಟೆನ್ಸಸ್ಗೆ ಸಂಬಂಧಪಟ್ಟಂಥ ಸುಮಾರು ತಪ್ಪುಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಎಕ್ಸಾಮಿನೇಷನಲ್ಲಿ ಆನ್ಸರ್ ಬರೆಯುವಾಗ ಕೂಡ ಈ ತಪ್ಪುಗಳಾಗೋದ್ರಿಂದನೇ ನಾವು ಮಾರ್ಕ್ಸನ್ನು ಕಳ್ಕೊಳ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ಟೆನ್ಸಸ್ಸನ್ನು ಬಳಸುವಾಗ ಅಂದರೆ ವಾಕ್ಯಗಳನ್ನು ಮಾಡುವಾಗ ನಾವು ಎಲ್ಲಿ ತಪ್ಪು ಮಾಡ್ತೀವಿ, ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಗ್ತೀವಿ. ಈ ಟೆನ್ಸಸ್ಗಳ ಬಗ್ಗೆ ಹೇಳುವಾಗ ನಾನು ಹೇಳ್ತಾ ಇದ್ದೆ 3 ಟೆನ್ಸ್ಗಳಿದ್ದಾವೆ, ಅಂದರೆ 3 ಕಾಲಗಳಿದ್ದಾವೆ. ಅವುಗಳನ್ನ ಇಂಗ್ಲೀಷ್ನಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಅಂತ ಕರಿತೀವಿ. ಇವುಗಳನ್ನ ಕನ್ನಡದಲ್ಲಿ ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಅಂತ ಕರೀತಾರೆ. ಇವುಗಳ ಬಗ್ಗೆ ಸ್ವಲ್ಪ ಇವಾಗ ಬ್ರೀಫಾಗಿ ನೋಡಿಕೊಂಡು ಆಮೇಲೆ ಇದನ್ನು ಡಿಟೇಲ್ಡಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು, ಅಂದರೆ ವರ್ತಮಾನ ಕಾಲ ಅಂದರೆ ಏನು, ಇದನ್ನು ನಾವು ಯಾವಾಗ ಬಳಸ್ತೀವಿ ಅಂತಂದರೆ ದ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಥಿಂಗ್ಸ್ ದ್ಯಾಟ್ ಆರ್ ಹ್ಯಾಪನಿಂಗ್ ರೈಟ್ ನೌ. ಈ ವರ್ತಮಾನದಲ್ಲಿ ಅಂದರೆ ಇವಾಗ ನಡೀತಕ್ಕಂಥ ಕೆಲಸಗಳನ್ನು ಹೇಳಬೇಕಾದ್ರೆ ನಾವು ಈ ವರ್ತಮಾನ ಕಾಲದಲ್ಲಿ ಮಾತಾಡ್ತಾ ಇರ್ತೀವಿ, ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಮಾತಾಡಬೇಕು. ಇನ್ನು ಭೂತಕಾಲ ಅಂತಂದರೆ ತಮಗೆಲ್ಲ ಗೊತ್ತಿದೆ, ದ ಪಾಸ್ಟ್ ಈಸ್ ಯೂಸ್ ಟು ಡಿಸ್ಕ್ರೈಬ್ಸ್ ಥಿಂಗ್ಸ್ ದ್ಯಾಟ್ ಹ್ಯಾವ್ ಆಲ್ರೆಡಿ ಹ್ಯಾಪನ್ಡ್, ಅಂದರೆ ಆಲ್ರೆಡಿ ಆಗಿ ಹೋಗಿರುವಂಥದ್ದನ್ನು, ಅಂದರೆ ಹಿಂದೆ ಆಗಿರೋದನ್ನು ಹೇಳೋದಕ್ಕೆ ನಾವು ಭೂತಕಾಲವನ್ನು ಬಳಸ್ತಾ ಇರ್ತೀವಿ. ಇನ್ನು ಫ್ಯೂಚರ್ ಟೆನ್ಸ್ ಅಂತಂದರೆ ದ ಫ್ಯೂಚರ್ ಟೆನ್ಸ್ ಡಿಸ್ಕ್ರೈಬ್ಸ್ ಥಿಂಗ್ಸ್ ದ್ಯಾಟ್ ಹ್ಯಾವ್ ಎಟ್ ಟು ಹ್ಯಾಪನ್, ಅಂದರೆ ಇನ್ನೂ ಯಾವುದೇ ಘಟನೆ ಆಗಿಲ್ಲ, ಮುಂದೆ ಮಾಡ್ತಕ್ಕಂಥದ್ದನ್ನು ಹೇಳೋದಕ್ಕೆ ನಾವು ಫ್ಯೂಚರ್ ಟೆನ್ಸನ್ನು ಬಳಸ್ತೀವಿ. ಈ 3 ಟೆನ್ಸ್ಗಳನ್ನು ನಾವು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ನಾವು ಮಾತಾಡ್ತಕ್ಕಂಥ ಸೆಂಟೆನ್ಸ್ಗಳು ಇರ್ಬೋದು ಅಥವಾ ಬರಿತಕ್ಕಂಥ ಆನ್ಸರ್ ಇರ್ಬೋದು, ಅಲ್ಲಿ ಯಾವುದೇ ತಪ್ಪಿಲ್ದಂಗೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ನಾವು ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ಈ 3 ಟೆನ್ಸ್ಗಳನ್ನು ಒಂದೊಂದಾಗಿ ಡಿಟೇಲ್ಡಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಈಗ ಟೆನ್ಸಸ್ ಅಂದರೆ ಎಷ್ಟಿದ್ದಾವೆ ಅಂತಂದ್ರೆ ನಾವು ಕಾಮನ್ ಆಗಿ ಅಂದ್ಕೊಂಡ್ಬಿಟ್ಟಿರ್ತೀವಿ, 3 ಕಾಲಗಳಿದ್ದಾವೆ ಸರ್, ಅಷ್ಟು ಗೊತ್ತಾದರೆ ಸಾಕಲ್ವಾ ಅಂತ ಅಂದ್ಕೊಂಡಿರ್ತೀವಿ. ಅದು ಪ್ರೈಮರಿ ಸ್ಕೂಲ್ ಮಟ್ಟಕ್ಕೆ ಸಾಕು. ಇವಾಗ ನಾವು ಹೈಯರ್ ಕ್ಲಾಸಿಗೆ ಬಂದಿರೋದ್ರಿಂದ, ಮುಂದೆ ರಿಪೋರ್ಟೆಡ್ ಸ್ಪೀಚನ್ನು ಕಲಿತಾ ಹೋಗ್ತಾ ಇರೋದ್ರಿಂದ ಇವುಗಳನ್ನ ನಾವು ಇನ್ನೂ ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋಗಬೇಕಾಗತ್ತೆ. ತಮಗೆ ಗೊತ್ತಿದೆ ಟೆನ್ಸಸ್ ಅಂತಂದರೆ ಅದರಲ್ಲಿ 3 ಟೆನ್ಸ್ ಇದ್ದಾವೆ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಇಷ್ಟಕ್ಕೆ ಮುಗಿಯಲ್ಲ, ನಾವು ಇನ್ನೂ ಡೀಪಾಗಿ ಸ್ಟಡಿ ಮಾಡಬೇಕು ಅಂದರೆ ಒಂದೊಂದು ಟೆನ್ಸನ್ನು ಮತ್ತೆ 4 ಟೆನ್ಸ್ಗಳಾಗಿ ಡಿವೈಡ್ ಮಾಡ್ತೀವಿ. ತಮ್ಮಲ್ಲಿ ಸುಮಾರು ಜನಕ್ಕೆ ಇದೆಲ್ಲ ಗೊತ್ತಿರಬಹುದು. ಅದರಲ್ಲಿ ನೋಡಿ, ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್, ಕಂಟಿನ್ಯೂಯಸ್, ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತ. ಇದನ್ನೇ ನಾವು ಹೇಳಬೇಕಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್,
ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಪಾಸ್ಟಲ್ಲಿ ಕೂಡ ಅವೇ ಬರ್ತವೆ, ಫ್ಯೂಚರಲ್ಲಿ ಕೂಡ ಆ 4 ಟೆನ್ಸ್ಗಳೇ ಬರ್ತವೆ. ಇವೆಲ್ಲ ಸೇರಿದಾಗ ನಮಗೆ ಒಟ್ಟು ಟೆನ್ಸಸ್ ಆಗೋದು 12 ಟೆನ್ಸ್ಗಳಾಗ್ತವೆ. ಈ 12 ಟೆನ್ಸ್ಗಳನ್ನು ನಾವು ಕನ್ನಡದಲ್ಲಿ ಬಳಸ್ತಾನೆ ಇರ್ತೀವಿ, ಆದರೆ ಇಂಗ್ಲೀಷ್ನಲ್ಲಿ ಹೇಗೆ ಬಳಸಬೇಕು ಅನ್ನೋದು ನಮಗೆ ಗೊತ್ತಿರೋದೇ ಇಲ್ಲ. ಇವಾಗ ನಾವು ಅದನ್ನು ಒಂದೊಂದಾಗಿ ಕಲಿತಾ ನಮ್ಮದೇ ಆಗಿರ್ತಕ್ಕಂಥ ಸ್ವಂತ ವಾಕ್ಯಗಳನ್ನ ರಚನೆ ಮಾಡೋದಕ್ಕೆ ಕಲಿತಾ ಹೋಗೋಣ. ಇವಾಗ ಫಸ್ಟ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಕಲಿತಾ ಹೋಗೋಣ, ಅಂದರೆ ವರ್ತಮಾನ ಕಾಲದ ಬಗ್ಗೆ. ಇವಾಗ ನಡೀತಕ್ಕಂಥದ್ದು ಹೇಗೆ ನಾವು ಹೇಳಬೇಕು ಸೆಂಟೆನ್ಸಲ್ಲಿ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಆಗಲೇ ಹೇಳಿದಂಗೆ ಈ ಟೆನ್ಸಲ್ಲಿ 4 ಸಬ್ ಟೆನ್ಸ್ ಇದ್ದಾವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಈ 4 ಟೆನ್ಸ್ಗಳನ್ನ ಕಲಿಬೇಕು. ಅದ್ರ ಜೊತೆಗೆ ಅಲ್ಲಿ ವಾಕ್ಯಗಳನ್ನು ಮಾಡ್ತಾ ಆ ವಾಕ್ಯಗಳ ಮೀನಿಂಗ್ ಕನ್ನಡದಲ್ಲಿ ಏನಾಗುತ್ತೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ನಾವು ಸಾಮಾನ್ಯವಾಗಿ ದಿನ ಮಾಡ್ತಕ್ಕಂಥ ಕೆಲಸಗಳನ್ನ ಹೇಳೋದಕ್ಕೆ ಈ ಟೆನ್ಸ್ ಅನ್ನ ಬಳಸ್ತೀವಿ. ಇನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತಂದ್ರೆ ಇವಾಗ ಸದ್ಯಕ್ಕೆ ನಡೀತಾ ಇರತಕ್ಕಂಥ ಕೆಲಸಗಳನ್ನ ಹೇಳೋದಕ್ಕೆ ಬಳಸ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಅಂತಂದ್ರೆ ಪರ್ಫೆಕ್ಟ್ ಅಂದ್ರೆ ಮುಗಿದಿರೋದು, ಈಗ ಆಲ್ರೆಡಿ ನಾವು ಮಾಡಿ ಮುಗಿಸಿರುವಂಥ ಕೆಲಸಗಳನ್ನ ಹೇಳೋದಕ್ಕೆ ಈ ಟೆನ್ಸ್ ಅನ್ನ ಬಳಸ್ತೀವಿ. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೆ ಹಿಂದೆನೇ ಸ್ಟಾರ್ಟ್ ಮಾಡಿದೀವಿ, ಈಗಲೂ ಆ ಕೆಲಸ ಮಾಡ್ತಾನೆ ಇದ್ದೀವಿ ಅನ್ನೋದನ್ನ ಹೇಳೋದಕ್ಕೆ ಈ ಟೆನ್ಸ್ ಅನ್ನ ನಾವು ಬಳಸ್ತೀವಿ. ಹಾಗಾದ್ರೆ ಇವಾಗ ಒಂದೊಂದನ್ನ ನಾವು ನೀಟಾಗಿ ಕಲಿತಾ ಹೋಗೋಣ. ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ಮೊದಲನೇದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇದನ್ನು ನಾವು ಕನ್ನಡದಲ್ಲಿ ಸಾದಾ ವರ್ತಮಾನ ಕಾಲ ಅಂತ ಕರಿತೀವಿ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು, ಇದನ್ನು ನಾವು ಯಾವಾಗ ಬಳಸಬೇಕು ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಸ್ ಯೂಸ್ ಟು ಡಿಸ್ಕ್ರೈಬ್ ಹ್ಯಾಬಿಟ್ಸ್, ಡೈಲಿ ರೂಟೀನ್ಸ್, ಯೂನಿವರ್ಸಲ್ ಟ್ರೂತ್ಸ್ ಎಕ್ಸೆಟ್ರಾ ಅಂತ ಹೇಳ್ತೀವಿ. ಇದನ್ನು ಯಾವಾಗ ಬಳಸ್ತೀವಿ ಅಂತಂದ್ರೆ ನಾವು ದಿನ ಮಾಡ್ತಕ್ಕಂಥ ಕೆಲಸಗಳು, ಅಂದರೆ ಕೆಲವೊಂದು ಹವ್ಯಾಸಗಳಿರ್ತವೆ, ಕೆಲವೊಂದು ಚಟಗಳಿರ್ತವೆ, ಅವುಗಳನ್ನು ಹೇಳಬೇಕಾದ್ರೆ ಈ ಟೆನ್ಸಲ್ಲೇ ನಾವು ಮಾತಾಡಬೇಕು. ಇನ್ನು ಡೈಲಿ ರೂಟೀನ್ಸ್ ಅಂತಿದೆ ನೋಡಿ, ಕೆಲವೊಂದು ಕೆಲಸಗಳನ್ನು ನಾವು ಪ್ರತಿದಿನ ಮಾಡ್ತಾನೆ ಇರ್ತೀವಿ, ಅಂಥವುಗಳನ್ನ ಹೇಳೋದಕ್ಕೆ ಈ ಟೆನ್ಸನ್ನು ಬಳಸಬೇಕು. ಹಾಗೆ ಯೂನಿವರ್ಸಲ್ ಟ್ರೂತ್ಸ್ ಅಂತ ಇದೆ ನೋಡಿ, ಅಂದರೆ ಸಾರ್ವತ್ರಿಕ ಸತ್ಯಗಳು ಅಂತ ಕರಿತೀವಿ. ಸಾರ್ವತ್ರಿಕ ಸತ್ಯಗಳು ಅಂತಂದ್ರೆ ಯಾವಾಗಲೂ ಕೂಡ ಬದಲಾಗೋದೇ ಇಲ್ಲ, ಯಾವಾಗಲೂ ಇರ್ತವೆ, ಅಂಥವುಗಳನ್ನ ಹೇಳೋದಕ್ಕೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೀವಿ. ಹಾಗಾದರೆ ಯಾವ್ಯಾವ ಉದ್ದೇಶಕ್ಕೆ ಬಳಸಬೇಕು ಅನ್ನೋದನ್ನ ಈಗ ಸ್ವಲ್ಪ ಬ್ರೀಫಾಗಿ ನೋಡೋಣ. ಫಾರ್ ಹ್ಯಾಬಿಟ್ಸ್ ಆ್ಯಂಡ್ ರೂಟೀನ್ಸ್ ಅಂದರೆ ಹ್ಯಾಬಿಟ್ಗಳು, ಹವ್ಯಾಸಗಳಿರ್ಬೋದು, ಮತ್ತು ದಿನ ಮಾಡ್ತಕ್ಕಂಥ ಕೆಲಸಗಳಿರ್ಬೋದು, ಅವುಗಳನ್ನ ಹೇಳುವಾಗ ನಾವು ಈ ಟೆನ್ಸಲ್ಲೇ ಮಾತಾಡಬೇಕು. ಫಾರ್ ಎಕ್ಸಾಂಪಲ್, ಹಿ ಡ್ರಿಂಕ್ಸ್ ಟೀ, ಅವನು ಟೀ ಕುಡಿತಾನೆ ಅಂದರೆ ದಿನ ಕುಡಿತಾನೆ ಅಂತ, ಆ ಟೀ ಕುಡಿಯುವಂಥ ಅಭ್ಯಾಸ ಅವನಿಗಿದೆ ಅಂತ ಅರ್ಥ. ದೇ ಗೋ ಫಾರ್ ವಾಕ್, ಅವರು ವಾಕ್ಗೆ ಹೋಗ್ತಾರೆ. ಐ ಗೋ ಟು ಕಾಲೇಜ್, ನಾನು ಕಾಲೇಜ್ಗೆ ಹೋಗ್ತೀನಿ ಅಂದರೆ ದಿನ ಹೋಗ್ತೀನಿ ಅಂತ ಹೇಳೋದಕ್ಕೆ ಈ ರೀತಿ ನಾವು ಹೇಳಬೇಕಾಗತ್ತೆ. ಫಾರ್ ಯೂನಿವರ್ಸಲ್ ಟ್ರೂತ್, ನಾ ಹೇಳಿದ್ನಲ್ಲ ಸಾರ್ವತ್ರಿಕ ಸತ್ಯಗಳು ಅಂತ, ಇಲ್ಲಿ 2 ಎಕ್ಸಾಂಪಲ್ಗಳಿದಾವೆ ನೋಡಿ. ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅನ್ನೋದು ಸಾರ್ವತ್ರಿಕ ಸತ್ಯ. ಅಂದರೆ ನಿನ್ನೆನೂ ಸುತ್ತಾ ಇತ್ತು, ಇವತ್ತು ಸುತ್ತಾ ಇದೆ, ನಾಳೆನೂ ಸುತ್ತಾ ಇದೆ. ಸೊ ಹಾಗಾಗಿ ಇದನ್ನು ಹೇಳಬೇಕಾದ್ರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿನೇ ಹೇಳಬೇಕು. ಹಾಗೆ ಇನ್ನೊಂದಿದೆ ನೋಡಿ, ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ ಅಂತಂದರೆ ದಿನ ಪೂರ್ವದಲ್ಲೇ ಉದಯಿಸ್ತಾ ಇರೋದ್ರಿಂದ ಇವುಗಳಿಗೆ ನಾವು ಸಾರ್ವತ್ರಿಕ ಸತ್ಯಗಳು ಅಂತ ಹೇಳ್ತೀವಿ. ಇವುಗಳನ್ನು ಹೇಳೋದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೀವಿ. ಇನ್ನೊಂದು ಫಾರ್ ಫಿಕ್ಸ್ಡ್ ಅರೇಂಜ್ಮೆಂಟ್, ಅಂದರೆ ಅದು ವರ್ತಮಾನದಲ್ಲ, ಮುಂದೆ ಇದನ್ನು ನಾನು ಗ್ಯಾರಂಟಿ ಮಾಡ್ತೀನಿ ಅಂತ ಅನ್ನೋದಿದ್ರೆ ಅದನ್ನು ಕೂಡ ನಾವು ಇದರಲ್ಲೇ ಹೇಳ್ತೀವಿ. ಇಲ್ಲಿ ಉದಾಹರಣೆ ಇದೆ ನೋಡಿ, ಹಿಸ್ ಮದರ್ ಅರೈವ್ಸ್ ಟುಮಾರೋ, ನಾಳೆ ಅವರಮ್ಮ ಬರ್ತಾರೆ, ಬರೋದು ಗ್ಯಾರಂಟಿ ಇತ್ತು ಅಂತಂದರೆ ನಾವು ಇದನ್ನು ಬಳಸಬೇಕು. ಯಾಕಂದರೆ ಟುಮಾರೋ ಅಂತಿದೆ ನೋಡಿ, ಟುಮಾರೋ ಅಂತಂದರೆ ನಾವು ಫ್ಯೂಚರ್ ಟೆನ್ಸಲ್ಲಿ ಹೇಳಬೇಕು. ಹೀಸ್ ಮದರ್ ವಿಲ್ ಅರೈವ್ ಟುಮಾರೋ ಅಂತ ಹೇಳಬೇಕಾಗಿತ್ತು, ಆದರೆ ಫಿಕ್ಸ್ಡ್ ಆಗಿತ್ತು, ಬಂದೇ ಬರ್ತಾರೆ ಅನ್ನೋ ಗ್ಯಾರಂಟಿ ಇತ್ತಂದರೆ ನಾವು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಕೂಡ ಇದನ್ನು ಹೇಳ್ಬೋದು. ಹೀಸ್ ಮದರ್ ಅರೈವ್ಸ್ ಟುಮಾರೋ. ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ಸ್ ಆಟ್ 5:30 PM ಅಂತ ಹೇಳ್ತೀವಿ. ಅಂದರೆ ಎಕ್ಸಾಕ್ಟಾಗಿ ಟೈಮ್ ಫಿಕ್ಸ್ ಆಗಿದೆ, ಅಷ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದಿದ್ರೆ ಅದನ್ನು ನಾವು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೇಳ್ಬೋದು. ಇಲ್ಲಿ ನಾವು ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಗಮನಿಸಬೇಕು. ಅದೇನು ಅಂತಂದರೆ ಇಲ್ಲಿ ಸೆಂಟೆನ್ಸ್ ಮಾಡುವಾಗ ಈ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿತ್ತಂದರೆ ಅದರ ಮುಂದೆ ಬರ್ತಕ್ಕಂಥ ವರ್ಬ್ಗೆ ಎಸ್ ಅನ್ನು ಹಾಕಬೇಕು. ಅದು ಹೇಗೆ ಅನ್ನೋದನ್ನು ಮುಂದೆ ನೋಡ್ತಾ ಹೋಗ್ತೀವಿ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಒಂದು ಉದಾಹರಣೆ ನೋಡ್ಕೊಂಡು ಹೋಗೋಣ. ಐ ವರ್ಕ್ ಇನ್ ಮೈಸೂರು. ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ನಾನು ಮೈಸೂರಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಇದಕ್ಕೆ ಅರ್ಥ. ಅದನ್ನೇ ನಾವು ನಾನು ಮೈಸೂರಿನಲ್ಲಿ ಕೆಲಸ ಮಾಡುತ್ತೇನೆ ಅಂತ ಬರಿಬಹುದು. ಬಟ್ ಮಾತಾಡುವಾಗ ಕೆಲವೊಂದು ಸರಿ ನಾವು ಶಾರ್ಟಾಗಿ ಹೇಳ್ತೀವಿ, ನಾನು ಮೈಸೂರಲ್ಲಿ ಕೆಲಸ ಮಾಡ್ತೀನಿ ಅಲ್ವಾ. ಯು ವರ್ಕ್ ಇನ್ ಮೈಸೂರು,
ನೀನು ಮೈಸೂರಿನಲ್ಲಿ ಕೆಲಸ ಮಾಡ್ತೀಯಾ. ಹಿ ವರ್ಕ್ಸ್ ಇನ್ ಮೈಸೂರ್, ಸಿ ವರ್ಕ್ಸ್ ಇನ್ ಮೈಸೂರ್, ಇಟ್ ವರ್ಕ್ಸ್ ಇನ್ ಮೈಸೂರ್, ರಾಜು ವರ್ಕ್ಸ್ ಇನ್ ಮೈಸೂರ್. ಇವುಗಳಿಗೆ ವರ್ಕ್ ಅನ್ನೋದ್ರ ಜೊತೆಗೆ ಮುಂದೆ ಎಸ್ ಅನ್ನು ಆ್ಯಡ್ ಮಾಡಿದೆ ನೋಡಿ. ಅದನ್ನು ಸ್ವಲ್ಪ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಯಾಕೆ ಅಂತಂದರೆ ಅದ್ರ ಹಿಂದೆ ಇರತಕ್ಕಂಥ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ಮುಂದೆ ಬರ್ತಕ್ಕಂಥ ವರ್ಬ್ಗೆ ನಾವು ಎಸ್ ಹಾಕಬೇಕು. ಯಾಕೆ ಹಾಕಬೇಕು ಅಂತ ತಮಗೆ ಗೊತ್ತಿಲ್ಲ ಅಂತಂದರೆ ಈ ಹಿಂದೆ ಮಾಡಿರ್ತಕ್ಕಂಥ ಕ್ಲಾಸ್ ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮಾಡಿದ್ವಲ್ಲ, ಅಲ್ಲಿ ತಮಗೆ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ತಾವು ಅದನ್ನು ನೋಡಿಲ್ಲ ಅಂತಂದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ. ತಾವು ಆ ಕ್ಲಾಸನ್ನು ನೋಡಿಕೊಂಡು ಈ ಟೆನ್ಸಸ್ ಬಗ್ಗೆ ಪ್ರಾಕ್ಟೀಸ್ ಮಾಡಿದರೆ ತುಂಬ ಈಸಿ ಆಗುತ್ತೆ. ಇಲ್ಲಿ ಕನ್ನಡದಲ್ಲಿ ಏನು ಅರ್ಥ ಆಗುತ್ತೆ ನೋಡಿ. ಹಿ ವರ್ಕ್ಸ್ ಇನ್ ಮೈಸೂರ್ ಅಂತಂದರೆ ಅವನು ಮೈಸೂರಿನಲ್ಲಿ ಕೆಲಸ ಮಾಡುತ್ತಾನೆ. ಸಿ ವರ್ಕ್ಸ್ ಇನ್ ಮೈಸೂರ್, ಅವಳು ಮೈಸೂರಿನಲ್ಲಿ ಕೆಲಸ ಮಾಡುತ್ತಾಳೆ. ಇಟ್ ವರ್ಕ್ಸ್ ಇನ್ ಮೈಸೂರ್, ಅದು ಮೈಸೂರಿನಲ್ಲಿ ಕೆಲಸ ಮಾಡುತ್ತದೆ. ರಾಜು ವರ್ಕ್ಸ್ ಇನ್ ಮೈಸೂರ್, ಇಲ್ಲಿ ರಾಜು ಅನ್ನೋ ಹೆಸರನ್ನ ಯಾಕೆ ಕೊಟ್ಟೆ ಅಂತಂದರೆ ಬರೀ ಹಿ ಸಿ ಇಟ್ ಬಂದರೆ ಮುಂದೆ ವರ್ಬ್ಗೆ ಎಸ್ ಹಾಕಬೇಕು ಅಂತಲ್ಲ. ಹೆಸರು ಸಿಂಗ್ಯುಲರ್ ಅಂದರೆ ಏಕವಚನದಲ್ಲಿ ಯಾವುದೇ ಇದ್ರೂ ಕೂಡ ನಾವು ಅದಕ್ಕೆ ಮುಂದೆ ವರ್ಬ್ಗೆ ಎಸ್ ಅನ್ನು ಆ್ಯಡ್ ಮಾಡಬೇಕು. ರಾಜು ಮೈಸೂರಿನಲ್ಲಿ ಕೆಲಸ ಮಾಡುತ್ತಾನೆ. ದೆ ವರ್ಕ್ ಇನ್ ಮೈಸೂರ್, ಇಲ್ಲಿ ನೋಡಿ ವರ್ಕಿಗೆ ಎಸ್ ಹಾಕಿಲ್ಲ. ಇದನ್ನೇ ತಾವಿಲ್ಲಿ ಮುಖ್ಯವಾಗಿ ಪ್ರಾಕ್ಟೀಸ್ ಮಾಡಬೇಕು. ಅವರು ಮೈಸೂರಿನಲ್ಲಿ ಕೆಲಸ ಮಾಡುತ್ತಾರೆ. ರಾಜು ಆ್ಯಂಡ್ ರವಿ ವರ್ಕ್ ಇನ್ ಮೈಸೂರ್, ರಾಜು ಮತ್ತು ರವಿ ಮೈಸೂರಿನಲ್ಲಿ ಕೆಲಸ ಮಾಡುತ್ತಾರೆ ಅಂತ ಅರ್ಥ ಆಗುತ್ತೆ. ಇಲ್ಲಿ ತಾವು ಮುಖ್ಯವಾಗಿ ಗಮನಿಸಬೇಕಂತಂದರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಇದೆನಾ ಪ್ಲೂರಲ್ ಇದೆನಾ ಅಂತ ನೋಡಿಕೊಂಡು ಅದ್ರ ಮುಂದೆ ವರ್ಬನ್ನು ಕರೆಕ್ಟಾಗಿ ಬಳಸಬೇಕು. ಇಲ್ಲಿ ನೋಡಿ, ನಾನು ಮೈಸೂರಿನಲ್ಲಿ ಕೆಲಸ ಮಾಡುತ್ತೇನೆ, ಸಾಮಾನ್ಯ ವರ್ತಮಾನ ಕಾಲ ಮಾಡ್ತೀನಿ ಅಂತ ಅಷ್ಟೇ. ಸೊ ಇವಾಗ ತಮಗೆ ಒಂದು ಚೂರು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು ಒಂದು ಸೆಂಟೆನ್ಸನ್ನು ಮಾಡಬೇಕಾದ್ರೆ ಕೆಲವೊಂದು ಫಾರ್ಮುಲಾಗಳನ್ನ ಮಾಡ್ಕೊಂಡು ಹೋಗೋಣ. ಇಲ್ಲಿ ಮೊದಲು ಸಬ್ಜೆಕ್ಟ್ ಬರ್ತದೆ. ಇಲ್ಲಿ ನೋಡಿ, ಐ, ಯು, ಹಿ, ಸಿ, ಇಟ್, ರಾಜು, ರಾಜು ಆ್ಯಂಡ್ ರವಿ ಇವೆಲ್ಲ ಸಬ್ಜೆಕ್ಟ್ಗಳು. ಈ ಸಬ್ಜೆಕ್ಟ್ ಆದಮೇಲೆ ಅದ್ರ ಮುಂದೆನೇ ವರ್ಬ್ ಬರ್ತದೆ. ಕೆಲವೊಂದು ಸಾರಿ ವರ್ಬ್ಗಳ ಜೊತೆಗೆ ಎಸ್ ಅನ್ನು ಹಾಕಬೇಕಾಗತ್ತೆ. ಅದನ್ನೇ ಶಾರ್ಟಾಗಿ ನಾವು ಫಾರ್ಮುಲಾ ಮಾಡ್ಕೋಬೇಕಾಗಿತ್ತು ಅಂದರೆ ಸಬ್ಜೆಕ್ಟ್ ಪ್ಲಸ್ V1 ಅಂತ ಕೊಟ್ಟಿದ್ದೀನಿ. ಅಂದರೆ ವರ್ಬ್ದು ಪ್ರೆಸೆಂಟ್ ಫಾರ್ಮಲ್ಲಿ ಕೆಲವೊಂದು ಸಾರಿ ಪ್ರೆಸೆಂಟ್ ಫಾರ್ಮ್ ಜೊತೆಗೆ ಎಸ್ ಅನ್ನು ಆ್ಯಡ್ ಮಾಡಬೇಕಾಗತ್ತೆ. ಅದನ್ನೇ ನಾವು V5 ಅಂತ ಕರಿತೀವಿ. ಇದನ್ನು ನಾವು ವರ್ಬ್ಗಳ ಬಗ್ಗೆ ಡಿಸ್ಕಷನ್ ಮಾಡುವಾಗ ನೋಡಿದ್ದೀವಿ. V1 ಅಂದರೆ ಏನು, V2 ಅಂದರೆ ಏನು, V3, V4, V5 ಅಂದರೆ ಏನು ಅನ್ನೋದನ್ನು ನೋಡಿದ್ದೀವಿ. ನಾವು ಶಾರ್ಟಾಗಿ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿರೋ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರ್ತದೆ ಅಂತಂದರೆ ಸಬ್ಜೆಕ್ಟ್ ಬರ್ತದೆ, ಅದ್ರ ಮುಂದೆ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್ ಬರ್ತದೆ, ಅದ್ರ ಮುಂದೆ ನೀವು ಬೇರೆ ಏನನ್ನಾದರೂ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ವರ್ಕ್ ಅನ್ನುವಂಥ ಪದವನ್ನು ಮಾತ್ರ ಇಲ್ಲಿ ಬಳಸಿದ್ದೀನಿ. ಇನ್ನು ಬೇರೆ ಬೇರೆ ಒಂದೆರಡು ಎಕ್ಸಾಂಪಲ್ಗಳನ್ನ ನೋಡಿ ಮುಂದೆ ಹೋಗೋಣ. ಈಗ ಕನ್ನಡದಲ್ಲಿ ನೀವು ಈ ರೀತಿಯಾಗಿ ಹೇಳ್ತೀರಾ. ನಾನು ಪುಸ್ತಕ ಓದುತ್ತೇನೆ, ನೀನು ಹಿಂದಿ ಮಾತನಾಡುತ್ತೀಯ, ಅವನು ಪತ್ರ ಬರೆಯುತ್ತಾನೆ, ಅವಳು ಹಾಡು ಹಾಡುತ್ತಾಳೆ, ಅದು ಶಬ್ದ ಮಾಡುತ್ತದೆ, ರಾಜು ಆಸ್ಪತ್ರೆಗೆ ಹೋಗುತ್ತಾನೆ, ಅವರು ಪ್ರತಿದಿನ ಬರುತ್ತಾರೆ, ರಾಜು ಮತ್ತು ರವಿ ಹಣ್ಣುಗಳನ್ನು ತಿನ್ನುತ್ತಾರೆ. ಈ ರೀತಿಯಾಗಿ ನಾವು ಬರಿತೀವಿ. ಆದರೆ ಮಾತಾಡುವಾಗ ಮಾತ್ರ ಶಾರ್ಟ್ ಫಾರ್ಮಲ್ಲಿ ಮಾತಾಡ್ತಿರ್ತೀವಿ. ನಾನು ಪುಸ್ತಕ ಓದುತ್ತೇನೆ, ನೀನು ಹಿಂದಿ ಮಾತನಾಡ್ತೀಯ, ಅವನು ಪತ್ರ ಬರೀತಾನೆ, ಅವಳು ಹಾಡು ಹಾಡ್ತಾಳೆ, ಅದು ಶಬ್ದ ಮಾಡುತ್ತದೆ, ರಾಜು ಆಸ್ಪತ್ರೆಗೆ ಹೋಗ್ತಾನೆ, ಅವರು ಪ್ರತಿದಿನ ಬರ್ತಾರೆ ಅಲ್ವಾ. ಮಾತನಾಡುವಾಗ ನಾವು ಈ ರೀತಿಯಾಗಿ ಮಾತನಾಡ್ತೀವಿ. ಬಟ್ ಅವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲೇ ಇರ್ತವೆ. ಇವುಗಳನ್ನು ನಾವು ಇಂಗ್ಲೀಷ್ನಲ್ಲಿ ಬರಿಬೇಕಾದ್ರೆ ಹೇಗೆ ಬರಿಬಹುದು ನೋಡಿ. ನಾನು ಪುಸ್ತಕ ಓದುತ್ತೇನೆ ಅಂತ ಹೇಳಬೇಕಾಗಿತ್ತು. ನಾನು ಪುಸ್ತಕ ಓದ್ತೀನಿ. ಸೊ ಅದನ್ನೇ ಹೆಂಗೆ ಹೇಳೋದು ಇಂಗ್ಲೀಷ್ನಲ್ಲಿ, ಐ ರೀಡ್ ಅ ಬುಕ್ ಅಲ್ವಾ. ನೀನು ಹಿಂದಿ ಮಾತಾಡ್ತೀಯ, ಯು ಸ್ಪೀಕ್ ಹಿಂದಿ. ಅವನು ಪತ್ರ ಬರೆಯುತ್ತಾನೆ ಅಂದರೆ ಅವನು ಪತ್ರ ಬರೀತಾನೆ ಅಂತ ಹೇಳಬೇಕಾಗಿತ್ತು, ಹಿ ರೈಟ್ಸ್ ಎ ಲೆಟರ್. ಅವಳು ಹಾಡು ಹಾಡುತ್ತಾಳೆ, ಅದನ್ನು ಸಿ ಸಿಂಗ್ಸ್ ಅ ಸಾಂಗ್. ಅದು ಶಬ್ದ ಮಾಡುತ್ತದೆ, ಅದು ಸೌಂಡ್ ಮಾಡ್ತದೆ ಅಂತ ಹೇಳ್ತಿರ್ತೀವಿ ಕೆಲವೊಂದು ಸಾರಿ. ಅದನ್ನು ಹೆಂಗೆ ಹೇಳೋದು ಇಂಗ್ಲೀಷ್ನಲ್ಲಿ, ಇಟ್ ಮೇಕ್ಸ್ ಸೌಂಡ್. ರಾಜು ಆಸ್ಪತ್ರೆಗೆ ಹೋಗ್ತಾನೆ ಅಂತಂದರೆ ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳಬೇಕು, ರಾಜು ಗೋಸ್ ಟು ದ ಹಾಸ್ಪಿಟಲ್. ಅವರು ಪ್ರತಿದಿನ ಬರ್ತಾರೆ ಅಂತ ಹೇಳಬೇಕು, ದೇ ಕಮ್ ಎವ್ರಿ ಡೇ ಅಂತ ಇಂಗ್ಲೀಷ್ನಲ್ಲಿ. ರಾಜು ಮತ್ತು ರವಿ ಹಣ್ಣುಗಳನ್ನ ತಿಂತಾರೆ, ರಾಜು ಆ್ಯಂಡ್ ರವಿ ಈಟ್ ಫ್ರೂಟ್ಸ್. ಇಲ್ಲಿ ತಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನು, ವರ್ಬ್ ಜೊತೆಗೆ ಎಸ್ ಅನ್ನು ಎಲ್ಲೆಲ್ಲಿ ಆ್ಯಡ್ ಮಾಡಿದೆ ಅಂತ ಸ್ವಲ್ಪ ಗಮನಿಸಿ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ನಾವು ಇಷ್ಟಕ್ಕೆ ಬಳಸಲ್ಲ. ಇಲ್ಲಿ ನಾವು ಕೇವಲ ಪಾಸಿಟಿವ್ ಸೆಂಟೆನ್ಸ್ಗಳನ್ನ ಮಾತ್ರ ಬಳಸಿದ್ವಿ.
ಅದನ್ನೇ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಅಂದರೆ ಏನು ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ, ಕ್ವಶನನ್ನು ಕೇಳಬೇಕಾಗಿತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಅಂತಂದರೆ ಹೇಗೆ ಕೇಳಬೇಕು. ಹಾಗೆಯೇ ನೆಗೆಟಿವ್ ಸೆಂಟೆನ್ಸ್ಗಳು ಅಂದರೆ ಋಣಾತ್ಮಕ ಸೆಂಟೆನ್ಸ್ಗಳು ಅಂತ ಕರಿತೀವಲ್ಲ, ಅದನ್ನು ಹೇಗೆ ಮಾಡಬೇಕು ಅಂತ ಒಂದೆರಡು ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ, ಒಂದು ಸೆಂಟೆನ್ಸ್ ಇದೆ, ಐ ರೀಡ್ ಎ ಬುಕ್ ಅಂದರೆ ನಾನು ಪುಸ್ತಕವನ್ನು ಓದುತ್ತೇನೆ ಅಂತ ಕನ್ನಡದಲ್ಲಿ ಅರ್ಥ ಆಗುತ್ತೆ. ಇದನ್ನೇ ನಾವು ಪ್ರಶ್ನೆ ಮಾಡಬೇಕಾಗಿತ್ತು, ನಾನು ಬುಕ್ ಓದ್ತೀನಾ ಅಂತ ಕೇಳಬೇಕಾಗಿತ್ತು. ಅಂತಂದರೆ ಡು ಐ ರೀಡ್ ಎ ಬುಕ್ ಅಂತ ಕೇಳಬೇಕು. ಕೆಲವೊಂದು ಸರಿ ಮಾತನಾಡುವಾಗ ಕೆಲವರು ಐ ರೀಡ್ ಬುಕ್ ಅಂತ ಕೇಳಿಬಿಡ್ತಾರೆ, ಬಟ್ ಅದು ಪ್ರಶ್ನೆ ಆಗೋದಿಲ್ಲ. ಇಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು ಅಂತಂದರೆ ಅದರ ಹಿಂದೆ ಡು ಅನ್ನೋದನ್ನು ನಾವು ಸೇರಿಸಬೇಕು. ಡು ಐ ರೀಡ್ ಎ ಬುಕ್ ಅಂದರೆ ನಾನು ಪುಸ್ತಕ ಓದ್ತೀನಾ ಅಲ್ವಾ. ಇದನ್ನು ಎಸ್ ಆರ್ ನೋ ಕ್ವಶನ್ ಅಂತಾರೆ. ಇವುಗಳ ಬಗ್ಗೆ ನಾವು ಡೀಪಾಗಿ ಮುಂದೆ ಕ್ವಶನ್ ಫ್ರೇಮಿಂಗ್ ಬಗ್ಗೆ ಕಲಿಯುವಾಗ ಡೀಪಾಗಿ ಕಲಿತೀವಿ. ಇನ್ನು ನೆಕ್ಸ್ಟ್ ಇದನ್ನು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾಗಿತ್ತು ಅಂತಂದರೆ ನಾನು ಪುಸ್ತಕ ಓದೋದಿಲ್ಲ, ನಾನು ಪುಸ್ತಕವನ್ನು ಓದುವುದಿಲ್ಲ ಅಂತ ಹೇಳಬೇಕಾಗಿತ್ತು. ಅಂದರೆ ಐ ಡೋಂಟ್ ರೀಡ್ ಬುಕ್ ಅಂತ ಹೇಳಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿ, ತಮಗೆ ಈಸಿಯಾಗಿ ಅರ್ಥ ಆಗಿಬಿಡ್ತದೆ. ಹಿ ರೈಟ್ಸ್ ಎ ಲೆಟರ್ ಅಂತ ಇದೆ, ಅವನು ಪತ್ರವನ್ನು ಬರೆಯುತ್ತಾನೆ ಅಂತ. ಅವನು ಪತ್ರವನ್ನು ಬರಿತಾನ ಅಂತ ಕೇಳ್ಬೇಕು ನಾವು. ಅವನು ಪತ್ರ ಬರಿತಾನ ಅಂತ ಕೇಳ್ಬೇಕು. ಇಂಗ್ಲೀಷ್ನಲ್ಲಿ ಹೆಂಗೆ ಕೇಳಬೇಕು? ಹಿ ರೈಟ್ಸ್ ಎ ಲೆಟರ್ ಅಂತ ಕೇಳೋದಲ್ಲ, ಡಸ್ ಹಿ ರೈಟ್ ಎ ಲೆಟರ್ ಅಂತ ಕೇಳಬೇಕಾಗತ್ತೆ. ಇಲ್ಲಿ ಡಸ್ ಅಂತ ಬಂದಾಗ ರೈಟ್ ಅನ್ನುವಂಥ ವರ್ಬ್ ಮುಂದಿನ ಎಸ್ ಹೋಗ್ಬಿಡುತ್ತೆ. ಸೊ ಅದನ್ನು ಸ್ವಲ್ಪ ಗಮನಿಸಬೇಕು. ಹಿ ಡಸಂಟ್ ರೈಟ್ ಎ ಲೆಟರ್, ಅವನು ಪತ್ರ ಬರೆಯೋದಿಲ್ಲ ಅಂತ ಹೇಳಬೇಕಾದ್ರೆ ಹಿ ಡೋಂಟ್ ರೈಟ್ ಎ ಲೆಟರ್ ಅಂತ ಬರಿಬಾರ್ದು, ಹಿ ಡಸಂಟ್ ರೈಟ್ ಎ ಲೆಟರ್ ಅಂತ ಬರಿಬೇಕು. ಇಲ್ಲಿ ಡಸ್ ಅಂತ ಯಾಕೆ ಬಳಸಬೇಕು ಅಂತಂದರೆ ಹಿಂದಿನ ಕ್ಲಾಸ್ನಲ್ಲಿ ನಾವು ನೋಡಿದ್ವಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡುವಾಗ ಇದ್ರ ಬಗ್ಗೆ ಡೀಟೇಲ್ಡಾಗಿ ನೋಡಿದ್ದೀವಿ. ಹೀಗೆ ನಾವು ಒಂದೇ ಸೆಂಟೆನ್ಸನ್ನು ಪಾಸಿಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಹಾಗೆಯೇ ನೆಗೆಟಿವ್ ಸೆಂಟೆನ್ಸನ್ನು ಮಾಡೋದು ಕೂಡ ನಾವು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಕಲಿಬೇಕು. ಹಾಗೆ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ, ದೇ ಕಮ್ ಎವ್ರಿ ಡೇ ಅಂದರೆ ಕನ್ನಡದಲ್ಲಿ ಏನಾಗುತ್ತೆ, ಅವರು ಪ್ರತಿದಿನ ಬರುತ್ತಾರೆ ಅಥವಾ ಪ್ರತಿದಿನ ಬರ್ತಾರೆ ಅಂತ. ಇದನ್ನು ನಾವು ಕ್ವಶನ್ ಮಾಡಬೇಕು, ಅವ್ರು ಪ್ರತಿದಿನ ಬರ್ತಾರಾ ಅಂತ ಕೇಳಬೇಕು. ಅದನ್ನು ಇಂಗ್ಲೀಷ್ನಲ್ಲಿ ಕೇಳಬೇಕಾದ್ರೆ ದೇ ಕಮ್ ಎವ್ರಿ ಡೇ ಅಂತ ಅನ್ಬಾರ್ದು, ಡೂ ದೇ ಕಮ್ ಎವ್ರಿ ಡೇ ಅಂತ ನಾವು ಕೇಳಬೇಕು. ಹಾಗೆಯೇ ಅವರು ಪ್ರತಿದಿನ ಬರೋದಿಲ್ಲ, ಇದನ್ನು ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅದನ್ನು ಇಂಗ್ಲೀಷ್ನಲ್ಲಿ ಕೇಳಬೇಕಾದ್ರೆ ದೇ ಡೋಂಟ್ ಕಮ್ ಎವ್ರಿ ಡೇ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ರಾಜು ಈಸ್ ಎ ಗುಡ್ ಬಾಯ್ ಅಂತಂದರೆ ಇದು ಪಾಸಿಟಿವ್ ಸೆಂಟೆನ್ಸ್, ರಾಜು ಈಸ್ ಎ ಬ್ಯಾಡ್ ಬಾಯ್ ಅಂತಂದರೆ ಇದು ನೆಗೆಟಿವ್ ಸೆಂಟೆನ್ಸ್ ಅಂತ ತಾವು ಅಂದ್ಕೊಳ್ಳೋಕೆ ಹೋಗಬೇಡಿ. ಅದು ಮೀನಿಂಗಲ್ಲಿ ಆಗುತ್ತೆ. ಆದರೆ ಸೆಂಟೆನ್ಸನ್ನು ಮಾಡುವಾಗ ಯಾವುದಾದ್ರೂ ಒಂದು ಸೆಂಟೆನ್ಸಲ್ಲಿ ನೋ, ನಾಟ್, ನೆವರ್ ಅಂತ ಅನ್ನೋದನ್ನು ಬಳಸಿದ್ವಿ ಅಂತಂದರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಸೊ ಅದನ್ನು ನಾವಿಲ್ಲಿ ನೋಡಿದ್ವಿ. ಇಲ್ಲಿವರೆಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ತಮಗೆ ಅರ್ಥ ಆಯಿತು ಅನ್ಕೋತೀನಿ. ಇವಾಗ ಪ್ರೆಸೆಂಟ್ ಟೆನ್ಸ್ನ ಮುಂದಿನ ಭಾಗವಾಗಿರ್ತಕ್ಕಂಥ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು, ಇದನ್ನು ನಾವು ಯಾವಾಗ ಬಳಸ್ತೀವಿ ಅನ್ನೋದನ್ನು ಇವಾಗ ನೋಡ್ತಾ ಹೋಗ್ತೀವಿ. ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಬೋತ್ ಇವೆಂಟ್ಸ್ ದ್ಯಾಟ್ ಆರ್ ಹ್ಯಾಪನಿಂಗ್ ಇನ್ ದ ಪ್ರೆಸೆಂಟ್ ರೈಟ್ ನೌ. ಅಂದರೆ ಇವಾಗ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅಥವಾ ಏನು ನಡೀತಾ ಇದೆ ಅನ್ನೋದನ್ನು ಹೇಳಬೇಕಾಗಿತ್ತು ಅಂದರೆ ನಾವು ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿನೇ ಹೇಳಬೇಕು. ಹಾಗೆಯೇ ಇದನ್ನು ಬೇರೆ ಸಂದರ್ಭಗಳಲ್ಲೂ ಕೂಡ ಬಳಸ್ತೀವಿ. ಇನ್ ದ ಫ್ಯೂಚರ್ ಸಮಥಿಂಗ್ ದಟ್ ಮೇ ಆರ್ ವಿಲ್ ಹ್ಯಾಪನ್ ಲೇಟರ್ ಆನ್, ನಾಳೆ ಹೀಗೆ ಹಾಗೆ ಆಗುತ್ತೆ, ಮುಂದೆ ಹೀಗೆ ನಡೆಯುತ್ತೆ ಅನ್ನೋದನ್ನು ಹೇಳಬೇಕಾದ್ರೂ ಕೂಡ ನಾವು ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿನೇ ಬಳಸ್ತಾ ಇರ್ತೀವಿ. ಇಲ್ಲಿ ಒಂದೊಂದಕ್ಕೆ ಉದಾಹರಣೆಗಳು ನೋಡ್ತಾ ಹೋಗೋಣ. ಫಾರ್ ಥಿಂಗ್ಸ್ ದ್ಯಾಟ್ ಆರ್ ಹ್ಯಾಪನಿಂಗ್ ಅಟ್ ದ ಮೂಮೆಂಟ್, ಇವಾಗ ಸದ್ಯಕ್ಕೆ ಏನು ನಡೀತಾ ಇದೆ ಅಂತ ಹೇಳಬೇಕಾಗಿತ್ತು ಅಂತಂದ್ರೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಗೆ ಮಾಡ್ತೀವಿ ನೋಡಿ. ಎಕ್ಸಾಂಪಲ್, ಐ ಆಮ್ ಟೀಚಿಂಗ್, ಇವಾಗ ನಾನು ನಿಮಗೆ ಟೆನ್ಸ್ಗಳ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದರೆ ನಾವು ಈ ಟೆನ್ಸ್ನಲ್ಲಿನೇ ಆನ್ಸರ್ ಮಾಡಬೇಕು. ಐ ಆಮ್ ಟೀಚಿಂಗ್, ನೀವೆಲ್ಲ ಇವಾಗ ಕೇಳ್ತಾ ಇದ್ದೀರಲ್ವಾ, ಏನು ಮಾಡ್ತಾ ಇದ್ದೀರಾ ನೀವು ಅಂತ ಕೇಳಿದ್ರೆ ಏನಂತೀರಾ, ಯು ಆರ್ ಲಿಸನಿಂಗ್ ಅಲ್ವಾ, ಐ ಆಮ್ ಲಿಸನಿಂಗ್ ಅಂತ ನೀವು ಹೇಳ್ತೀರಾ. ಸೊ ಇದು ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಬಟ್ ಇದೇ ಟೆನ್ಸನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ಬಳಸ್ತೀವಿ ನೋಡಿ. ಫಾರ್ ಟೆಂಪ್ರರಿ ಆರ್ ನ್ಯೂ ಹ್ಯಾಬಿಟ್, ಇತ್ತಿತ್ತಲಾಗಿ ನಾವು ಯಾವುದೋ ಕೆಲಸನ ಮಾಡ್ಕೊಂಬರ್ತಾ ಇರ್ತೀವಿ, ಹೊಸ ಹೊಸ ರೂಢಿಗಳನ್ನು ಬೆಳೆಸ್ಕೊಂಡಿರ್ತೀವಲ್ಲ, ಅದನ್ನು ಹೇಳಬೇಕಾದ್ರೂ ಕೂಡ ನಾವು ಈ ಟೆನ್ಸನ್ನು ಬಳಸ್ತೀವಿ. ಇಲ್ಲಿದೆ ನೋಡಿ ಉದಾಹರಣೆ, ಹಿ ಈಸ್ ಈಟಿಂಗ್ ಎ ಲಾಟ್ ದೀಸ್ ಡೇಸ್, ಇತ್ತಿತ್ತಲಾಗಿ ಅವನು ತುಂಬ ತಿಂತಾ ಇದ್ದಾನೆ ಅಂತ ಹೇಳಬೇಕಾಗಿತ್ತಂದ್ರೆ ನಾವು ಈ ಟೆನ್ಸನ್ನು ಬಳಸ್ತೀವಿ. ಹಾಗೆ ನೋಡಿ, ಯಾರೋ ಸ್ಮೋಕ್ ಮಾಡ್ತಾ ಇದ್ರು, ಸಿಗರೆಟ್ ಸೇದ್ತಾ ಇದ್ರು, ಅವ್ರು ಇತ್ತಿತ್ತಲಾಗಿ ಜಾಸ್ತಿ ಸೇದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ನಾವು ಈ ರೀತಿ ಆಗಿರ್ಬೋದು, ಯು ಆರ್ ಸ್ಮೋಕಿಂಗ್ ಟೂ ಮಚ್ ಅಂತ ಹೇಳ್ತೀವಿ. ಈಗ ಸದ್ಯಕ್ಕೆ ಸ್ಮೋಕ್ ಮಾಡ್ತಾ ಇಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ಅವನು ಜಾಸ್ತಿ ಸ್ಮೋಕ್ ಮಾಡ್ತಾ ಇದ್ದಾನೆ ಅಂತ.
ಇನ್ನೊಂದು ಸಂದರ್ಭದಲ್ಲಿ ಯಾವಾಗ ಬಳಸ್ತೀವಿ ನೋಡಿ, ಫಾರ್ ಡೆಫಿನೆಟ್ ಫ್ಯೂಚರ್ ಅರೇಂಜ್ಮೆಂಟ್. ನಾಳೆ ನಾವು ಈ ಕೆಲಸ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು ಅಂತಂದ್ರೆ ಅದು ಗ್ಯಾರಂಟಿಯಾಗಿ ಮಾಡ್ತೀವಿ ಅಂತಿದ್ರೆ ನಾವು ಈ ಟೆನ್ಸನ್ನು ಬಳಸ್ತೀವಿ. ಉದಾಹರಣೆ ನೋಡಿದಾಗ ತಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಐ ಆಮ್ ಮೀಟಿಂಗ್ ಮೈ ಫಾದರ್ ಟುಮಾರೋ. ನಾಳೆ ನಮ್ಮ ತಂದೆನ ಮೀಟ್ ಮಾಡ್ತಾ ಇದ್ದೀನಿ. ನಾಳೆ ಮಾಡ್ತಾ ಇರೋದು ಬಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀವಲ್ಲ. ಸೊ ಇದನ್ನೇ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಐ ಆಮ್ ಮೀಟಿಂಗ್ ಮೈ ಫಾದರ್ ಟುಮಾರೋ. ಅಥವಾ ಹಿ ಈಸ್ ಗೋಯಿಂಗ್ ಟು ಬಿಕಮ್ ಎ ಡಾಕ್ಟರ್ ಅಂತ ಕರಿತೀವಿ. ಇವಾಗ ನೀವು ಸೆಕೆಂಡ್ ಇಯರ್ PUC 10th ಓದ್ತಾ ಇರ್ತೀರಾ, ಆದರೆ ಮುಂದೆ ಭವಿಷ್ಯದಲ್ಲಿ ಡಾಕ್ಟರ್ ಆಗ್ತೀರಾ ಅಂತ ಗ್ಯಾರಂಟಿ ಇತ್ತಂದ್ರೆ ನಾವು ಈ ಥರ ಹೇಳ್ಬೋದು. ಐ ಆಮ್ ಗೋಯಿಂಗ್ ಟು ಬಿಕಮ್ ಎ ಡಾಕ್ಟರ್, ಐ ಆಮ್ ಗೋಯಿಂಗ್ ಟು ಬಿಕಮ್ ಎನ್ ಇಂಜಿನಿಯರ್, ಈ ಥರ ಹೇಳ್ತಾನೆ ಇರ್ತೀವಲ್ಲ. ಅವಾಗ ಕೂಡ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನೇ ನಾವು ಬಳಸ್ತಾ ಇರ್ತೀವಿ. ಈಗ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ, ಅವುಗಳ ಕನ್ನಡದಲ್ಲಿ ಏನು ಮೀನಿಂಗ್ ಆಗುತ್ತೆ ಅನ್ನೋದು ನೋಡೋಣ. ಅವಾಗ ತಮಗೆ ತುಂಬ ಸುಲಭವಾಗಿ ಅರ್ಥವಾಗಿ ಬಿಡುತ್ತೆ. ಇಲ್ಲೊಂದು ಸೆಂಟೆನ್ಸ್ ಇದೆ ನೋಡಿ, ಐ ವರ್ಕ್ ಅಂತ ಬಳಸಿದ್ವಿ ಹಿಂದಿನ ಟೆನ್ಸ್ನಲ್ಲಿ. ಇವಾಗ ಅದನ್ನೇ ಮುಂದುವರಿಯೋಣ. ಐ ಆಮ್ ವರ್ಕಿಂಗ್ ಇನ್ ಮೈಸೂರ್. ಇಲ್ಲಿ ಆಮ್ ಅನ್ನುವಂಥ ಪದನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ. ಅಂದರೆ ಸಬ್ಜೆಕ್ಟ್ ಆದಮೇಲೆ ಒಂದು ಹೆಲ್ಪಿಂಗ್ ವರ್ಬನ್ನು ನಾವಿಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ. ಐ ಆಮ್ ವರ್ಕಿಂಗ್ ಇನ್ ಮೈಸೂರ್ ಅಂತಂದರೆ ನಾನು ಮೈಸೂರಿನಲ್ಲಿ ಕೆಲಸ ಮಾಡ್ತಿದ್ದೇನೆ ಅಥವಾ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀವಿ. ಯು ಆರ್ ವರ್ಕಿಂಗ್ ಇನ್ ಮೈಸೂರ್. ನೀನು ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದೀಯಾ. ಹಿ ಈಸ್ ವರ್ಕಿಂಗ್ ಇನ್ ಮೈಸೂರ್. ಅವನು ಮೈಸೂರಿನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಹಾಗೆ ನಾವು ಆಡು ಭಾಷೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಸಿ ಈಸ್ ವರ್ಕಿಂಗ್ ಇನ್ ಮೈಸೂರ್. ಅವಳು ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಥವಾ ಮಾಡುತ್ತಿದ್ದಾಳೆ. ಇಟ್ ಈಸ್ ವರ್ಕಿಂಗ್ ಇನ್ ಮೈಸೂರ್. ಅದು ಮೈಸೂರಿನಲ್ಲಿ ಕೆಲಸ ಮಾಡುತ್ತಿದೆ ಅಲ್ವಾ. ರಾಜು ಈಸ್ ವರ್ಕಿಂಗ್ ಇನ್ ಮೈಸೂರ್. ಅದನ್ನೇ ಕನ್ನಡದಲ್ಲಿ ಹೆಂಗೆ ಹೇಳೋದು, ರಾಜು ಮೈಸೂರಿನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ದೇ ಆರ್ ವರ್ಕಿಂಗ್ ಇನ್ ಮೈಸೂರ್. ಅವರು ಮೈಸೂರಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ಈ ಇಂಗ್ಲಿಷ್ ಸೆಂಟೆನ್ಸ್ಗಳಲ್ಲಿ ನೋಡಿ, ಸಬ್ಜೆಕ್ಟ್ ಆದಮೇಲೆ ಯೆಲ್ಲೋ ಕಲರಲ್ಲಿ ಹೆಲ್ಪಿಂಗ್ ವರ್ಬ್ಗಳಿದ್ದಾವೆ. ಆಮೇಲೆ ಬಂದಿರತಕ್ಕಂಥ ವರ್ಬ್ಗೆ ING ಫಾರ್ಮ್ ಹಾಕಿದೆ. ಸೊ ಇದನ್ನು ತಾವು ಮರೆಯೋಕ್ಕೆ ಹೋಗಬೇಡಿ. ನೀವು ಕಾಮೆಂಟಲ್ಲಿ ಬರೆದಿರ್ತೀರಾ, ಸರ್ ಐ ಆಮ್ ಅಂಡರ್ಸ್ಟ್ಯಾಂಡ್ ಸರ್ ಅಂತ ಹೇಳ್ತೀರಾ, ಐ ಆಮ್ ಅಂಡರ್ಸ್ಟೂಡ್ ಅಂತ ಹೇಳ್ತೀರಾ. ನೀವು ಏನು ಹೇಳ್ಬೇಕು ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಹೇಳುವಾಗ ಇಂಗ್ಲೀಷ್ನಲ್ಲಿ ಸ್ವಲ್ಪ ತಪ್ಪುಗಳನ್ನ ಮಾಡ್ತಿರ್ತೀವಿ. ಈಸ್ ಇರ್ಬೋದು, ವಾಸ್ ಇರ್ಬೋದು, ಆಮ್ ಇರ್ಬೋದು. ಅವುಗಳನ್ನ ಎಲ್ಲಿ ಬಳಸಬೇಕು ಅಂತ ಗೊತ್ತಿಲ್ಲ ಅಂತಂದ್ರೆ ನಮ್ಮ ಸೆಂಟೆನ್ಸ್ ತಪ್ಪಾಗಿರ್ತದೆ. ಇವುಗಳನ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬಳಸ್ತೀವಿ. ಐ ಆಮ್ ವರ್ಕಿಂಗ್. ಆಮ್ ಇರ್ಬೋದು, ಈಸ್ ಇರ್ಬೋದು, ಆರ್ ಇರ್ಬೋದು. ಅದ್ರ ಮುಂದೆ ಬರ್ತಕ್ಕಂಥ ವರ್ಬ್ಗೆ ING ಫಾರ್ಮ್ ಹಾಕಬೇಕು. ಸೊ ಇದಕ್ಕೊಂದು ಫಾರ್ಮುಲಾ ಇಟ್ಕೊಳ್ಳೋಣ, ಅವಾಗ ನಮಗೆ ತುಂಬ ಸುಲಭವಾಗಿ ಸೆಂಟೆನ್ಸ್ಗಳನ್ನ ಮಾಡೋಕ್ಕೆ ಬರ್ತದೆ. ಈ ಸೆಂಟೆನ್ಸಲ್ಲಿ ಏನೇನು ಬರ್ತದೆ ನೋಡಿ, ಫಸ್ಟ್ ಸಬ್ಜೆಕ್ಟ್ ಇದೆ, ಅಂದರೆ ಐ, ಯು, ಹಿ, ಸಿ, ಇಟ್ ಇವೆಲ್ಲ ಸಬ್ಜೆಕ್ಟ್. ಅದ್ರ ಮುಂದೆ ಆಮ್ ಬರ್ತದೆ, ಇಲ್ಲ ಈಸ್ ಬರ್ತದೆ, ಅಥವಾ ಆರ್ ಬರ್ತದೆ. ಇವು ಯಾವುದರಲ್ಲಿ ಒಂದು ಬರ್ಬೋದು. ಆಮ್ ಅನ್ನೋದು ಐ ಜೊತೆಗೆ ಮಾತ್ರ ಬರ್ತದೆ. ಸಿಂಗ್ಯುಲರ್ ಅಂದರೆ ಏಕವಚನದಲ್ಲಿರ್ತಕ್ಕಂಥ ಹೆಸರುಗಳಿಗೆ ಈಸ್ ಅಂತ ಬರ್ತದೆ. ಅದೇ ಬಹುವಚನದಲ್ಲಿತ್ತು ಅಂತಂದರೆ ನಾವು ಆರ್ ಅಂತ ಬರೀಬೇಕು. ಅದ್ರ ಮುಂದೆ ವರ್ಬ್ಗೆ ING ಫಾರ್ಮಲ್ಲೇ ಇರಬೇಕು. ಇದನ್ನು ತಾವು ತುಂಬ ಪ್ರಾಕ್ಟೀಸ್ ಮಾಡಿ. ಇದನ್ನೇ ನಾವು ಫಾರ್ಮುಲಾ ಶಾರ್ಟಾಗಿ ಮಾಡ್ಕೋಬೇಕು ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ಬಿ ಅಂತ ಕೊಟ್ಟಿದ್ದೀನಿ. ಬಿ ವರ್ಬ್ಸ್ ಅಂತ ಕರಿತೀವಿ. ಇವಕ್ಕೆಲ್ಲ ಹೆಲ್ಪಿಂಗ್ ವರ್ಬ್ ಇದಾವಲ್ಲ, ಅವುಗಳಲ್ಲಿ ಬಿ ವರ್ಬ್ಸ್ ಅಂತಿದ್ದಾವೆ ಅಂತ ಹಿಂದಿನ ಕ್ಲಾಸ್ನಲ್ಲಿ ನಾವು ನೋಡಿದ್ವಿ. ಅದರ ಮುಂದೆ ವರ್ಬು ಯಾವತ್ತು ING ಫಾರ್ಮಲ್ಲಿ ಬರಬೇಕು. ಸೊ ಇನ್ನು ಮುಂದೆ ತಾವು ಸೆಂಟೆನ್ಸನ್ನು ಮಾಡಬೇಕಾದ್ರೆ ಈ ತಪ್ಪುಗಳನ್ನ ಮಾಡಬೇಡಿ. ಐ ಆಮ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಬೇಡಿ, ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ. ಐ ಆಮ್ ಸ್ಪೀಕ್ ಅಂತ ಹೇಳಬೇಡಿ, ಐ ಆಮ್ ಸ್ಪೀಕಿಂಗ್ ಅಂತ ಹೇಳಿ ಅಲ್ವಾ. ಐ ರೀಡ್ ಅಥವಾ ಐ ಆಮ್ ರೀಡಿಂಗ್ ಅಂತ ಹೇಳಿ. ಐ ಆಮ್ ರೀಡ್ ಅಂತ ಹೇಳಿದರೆ ಆ ಸೆಂಟೆನ್ಸ್ ತಪ್ಪಾಗುತ್ತೆ. ಐ ಆಮ್ ರೀಡಿಂಗ್ ಅಂತಂದರೆ ನಾನು ಓದ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ. ಇವಾಗ ವರ್ಕ್ ಅನ್ನೋ ಒಂದು ಪದ ನೋಡಿದ್ವಿ. ಇವಾಗ ಬೇರೆ ಸೆಂಟೆನ್ಸನ್ನು ನೋಡೋಣ. ಸೊ ಕನ್ನಡದಲ್ಲಿ ನೀವು ಈ ಥರ ಮಾತಾಡ್ತೀರಾ, ಅದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾಗಿರ್ತದೆ. ನಾನು ಪುಸ್ತಕ ಓದುತ್ತಿದ್ದೇನೆ ಅಂದರೆ ಇವಾಗ ಮಾಡ್ತಾ ಇದ್ದೀರಾ ಅಂತ, ಇವಾಗ ಓದ್ತಾ ಇದ್ದೀರಾ ಅಂತ. ನಾನು ಪುಸ್ತಕ ಓದ್ತಾ ಇದ್ದೀನಿ ಅಂತ ನಾವು ಆಡು ಭಾಷೆನಲ್ಲಿ ಹೇಳ್ತೀವಿ. ಅದನ್ನೇ ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳ್ಬೋದು, ಐ ಆಮ್ ರೀಡಿಂಗ್ ಅ ಬುಕ್ ಅಂತ ಹೇಳಬೇಕು. ನೀನು ಹಿಂದಿ ಮಾತಾಡ್ತಾ ಇದೀಯಾ, ನೀನು ಹಿಂದಿ ಮಾತನಾಡುತ್ತಿದ್ದೀಯಾ. ಸೊ ಯು ಆರ್ ಸ್ಪೀಕಿಂಗ್ ಹಿಂದಿ ಅಲ್ವಾ, ಅಥವಾ ಯು ಆರ್ ಸ್ಪೀಕಿಂಗ್ ಇನ್ ಹಿಂದಿ ಅಂತ ಹೇಳ್ಬೋದು. ಅವನು ಪತ್ರ ಬರೆಯುತ್ತಿದ್ದಾನೆ, ಅವನು ಪತ್ರ ಬರಿತಾ ಇದ್ದಾನೆ ಅಂತ ಹೇಳಬೇಕು. ಹಿ ಈಸ್ ರೈಟಿಂಗ್ ಎ ಲೆಟರ್ ಅಂತ. ಅವಳು ಹಾಡು ಹಾಡುತ್ತಿದ್ದಾಳೆ ಅಥವಾ ಅವಳು ಹಾಡು ಹಾಡ್ತಾ ಇದ್ದಾಳೆ ಅಂತ ಹೇಳಬೇಕಂದ್ರೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಸಿ ಈಸ್ ಸಿಂಗಿಂಗ್ ಎ ಸಾಂಗ್. ಅದು ಶಬ್ದ ಮಾಡುತ್ತಿದೆ ಅಥವಾ ಅದು ಸೌಂಡ್ ಮಾಡ್ತಾ ಇದೆ. ಈಗ ಮಾಡ್ತಾ ಇದೆ, ಸದ್ಯಕ್ಕೆ ಆ ಸೌಂಡ್ ಬರ್ತಾ ಇದೆ ಅಂತ ಹೇಳಬೇಕಾಗಿತ್ತು ಅಂತಂದರೆ ಇಟ್ ಈಸ್ ಮೇಕಿಂಗ್ ಸೌಂಡ್. ರಾಜು ಆಸ್ಪತ್ರೆಗೆ ಹೋಗುತ್ತಿದ್ದಾನೆ ಅಂದರೆ ಇವಾಗ ಹೋಗ್ತಾ ಇದ್ದಾನೆ ಅವನು. ಸೊ ಅವಾಗ ನಾವು ಈ ಥರ ಹೇಳ್ತೀವಿ. ಅದನ್ನೇ ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳೋದು, ರಾಜು ಈಸ್ ಗೋಯಿಂಗ್ ಟು ಹಾಸ್ಪಿಟಲ್.
ಮುಂದೆ ಸೆಂಟೆನ್ಸ್ ಇದೆ ನೋಡಿ, ಅವರು ಪ್ರತಿದಿನ ಬರುತ್ತಿದ್ದಾರೆ, ಅಂದರೆ ಪ್ರತಿದಿನ ಬರ್ತಾನೆ ಇದ್ದಾರೆ ಅವರು. ಸೊ ಹೆಂಗೆ ಹೇಳೋದು? ದೇ ಆರ್ ಕಮಿಂಗ್ ಎವ್ರಿ ಡೇ. ಮಕ್ಕಳು ದಿನಾ ಶಾಲೆಗೆ ಬರ್ತಾ ಇದ್ದಾರೆ ಅಲ್ವಾ? ದೇ ಆರ್ ಕಮಿಂಗ್ ಎವ್ರಿ ಡೇ ಅಂತ ಹೇಳ್ತೀವಿ. ರಾಜು ಮತ್ತು ರವಿ ಹಣ್ಣುಗಳನ್ನು ತಿನ್ನುತ್ತಿದ್ದಾರೆ, ಇವಾಗ ತಿಂತಾ ಇದ್ದಾರೆ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳೋದು? ಅವ್ರು ಹಣ್ಣು ತಿಂತಾ ಇದ್ದಾರೆ ಅಂತ ಹೇಳಬೇಕು. ರಾಜು ಆ್ಯಂಡ್ ರವಿ ಆರ್ ಈಟಿಂಗ್ ಫ್ರೂಟ್ಸ್ ಅಂತ ನಾವು ಹೇಳಬೇಕು. ಓಕೆ, ಇವಾಗ ಸಾಮಾನ್ಯ ವಾಕ್ಯಗಳನ್ನ ನಾವು ನೋಡಿದ್ವಿ, ಈ ಪಾಸಿಟಿವ್ ವಾಕ್ಯಗಳನ್ನ ನೋಡಿದ್ವಿ. ಅವನ್ನೇ ನಾವು ಇಂಟ್ರಾಗೇಟಿವ್ ಅಂದರೆ ಕ್ವಶನ್ಗಳನ್ನ ಹೇಗೆ ಮಾಡಬೇಕು ಮತ್ತು ನೆಗೆಟಿವ್ ಸೆಂಟೆನ್ಸ್ಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನು ಬ್ರೀಫಾಗಿ ನೋಡ್ಕೊಂಡು ಹೋಗೋಣ. ಅಲ್ಲಿ ಬಳಸಿರ್ತಕ್ಕಂಥ ವಾಕ್ಯಗಳನ್ನೇ ಇಲ್ಲಿ ಬಳಸೋಣ. ಐ ಆಮ್ ರೀಡಿಂಗ್ ಅ ಬುಕ್, ನಾನು ಪುಸ್ತಕ ಓದುತ್ತಿದ್ದೇನೆ ಅಂತ ಅರ್ಥ. ಇವಾಗ ನಾನು ಪುಸ್ತಕ ಓದ್ತಾ ಇದ್ದೀನಾ ಅಂತ ಕೇಳಬೇಕು ಅಲ್ವಾ? ನಾವು ಕೆಲವೊಂದು ಸರಿ ಹೇಳ್ತೀವಿ ನಾನು ಮಾತಾಡ್ತಾ ಇದ್ದೀನಾ, ನಾನು ಬರಿತಾ ಇದ್ದೀನಾ ಅಂತ ಕೇಳ್ತೀವಲ್ಲ, ಅದನ್ನು ಹೆಂಗೆ ಕೇಳಬೇಕು ಇಂಗ್ಲೀಷ್ನಲ್ಲಿ? ಆ್ಯಮ್ ಐ ರೀಡಿಂಗ್ ಎ ಬುಕ್. ಅದನ್ನೇ ಕನ್ನಡದಲ್ಲಿ ನಾನು ಪುಸ್ತಕ ಓದುತ್ತಿದ್ದೀನಾ, ಆಡು ಭಾಷೆನಲ್ಲಿ ನಾನು ಪುಸ್ತಕ ಓದ್ತಾ ಇದ್ದೀನಾ ಅಂತ ಕೇಳ್ತೀವಲ್ಲ ಹಾಗೆ. ಇಲ್ಲಿ ಆ್ಯಮ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಏನಿತ್ತು, ಬಿ ವರ್ಬ್, ಅದನ್ನು ಫ್ರಂಟ್ಗೆ ತಂದು ಹಾಕಬೇಕು. ಅವಾಗ ಆ್ಯಮ್ ಐ ರೀಡಿಂಗ್ ಎ ಬುಕ್ ಅಂತ ಕ್ವಶನ್ ಆಗುತ್ತೆ. ಸೊ ಕ್ವಶನ್ ಐ ಆಮ್ ರೀಡಿಂಗ್ ಎ ಬುಕ್ ಅಂತಂದರೆ ಅದು ಕ್ವಶನ್ ಅಲ್ಲ, ಆ್ಯಮ್ ಐ ರೀಡಿಂಗ್ ಎ ಬುಕ್ ಅಂದರೆ ಅದು ಕ್ವಶನ್. ಸೊ ಇದನ್ನು ನೆಗೆಟಿವ್ ಮಾಡಬೇಕು, ನಾನು ಪುಸ್ತಕ ಓದ್ತಾ ಇಲ್ಲ, ಐ ಆಮ್ ನಾಟ್ ರೀಡಿಂಗ್ ಎ ಬುಕ್. ಇಲ್ಲಿ ನಾಟ್ ಅನ್ನೋದನ್ನು ಆ್ಯಡ್ ಮಾಡಬೇಕು. ಎಲ್ಲಿ ಆ್ಯಡ್ ಮಾಡಬೇಕು? ಐ ನಾಟ್ ಆಮ್ ರೀಡಿಂಗ್ ಅಂತಂದರೆ ತಪ್ಪಾಗುತ್ತೆ. ಈ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಇರ್ತದಲ್ಲ ಅವುಗಳ ಮಧ್ಯಕ್ಕೆ ತಂದು ಹಾಕಬೇಕು. ಐ ಆಮ್ ನಾಟ್ ರೀಡಿಂಗ್ ಎ ಬುಕ್. ಅದನ್ನು ಕನ್ನಡದಲ್ಲಿ ಏನಾಗುತ್ತೆ? ನಾನು ಪುಸ್ತಕ ಓದ್ತಾ ಇಲ್ಲ, ಓದುತ್ತಿಲ್ಲ ಅಂತ ಅರ್ಥ ಆಗುತ್ತೆ. ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಹಿ ಈಸ್ ರೈಟಿಂಗ್ ಎ ಲೆಟರ್, ಅವನು ಪತ್ರ ಬರೆಯುತ್ತಿದ್ದಾನೆ ಅಂತ ಅರ್ಥ. ಇದನ್ನು ನಾವು ಕ್ವಶನ್ ಕೇಳಬೇಕು, ಅವನು ಪತ್ರ ಬರಿತಾ ಇದ್ದಾನಾ ಅಂತ ಕೇಳಬೇಕು. ಸೊ ಹೆಂಗೆ ಕೇಳೋದು? ಈಸ್ ಹಿ ರೈಟಿಂಗ್ ಎ ಲೆಟರ್. ಇಲ್ಲಿ ಏನು ಮಾಡಿದ್ದೀವಿ? ಈಸ್ ಅನ್ನೋದನ್ನ ಫ್ರಂಟ್ಗೆ ತಂದು ಹಾಕಿದ್ದೀವಿ ಅಷ್ಟೇ. ಈಸ್ ಅನ್ನೋದು ಮುಂದೆ ಬಂತು ಅಂತಂದರೆ ಅದು ಕ್ವಶನ್ ಆಗುತ್ತೆ. ಈಸ್ ಹಿ ರೈಟಿಂಗ್ ಎ ಲೆಟರ್, ಅವನು ಪತ್ರ ಬರಿತಾ ಇದ್ದಾನಾ ಅಂತ ಕೇಳೋದು. ಈಗ ಅವನ ಪತ್ರ ಬರಿತಾ ಇಲ್ಲ, ನೆಗೆಟಿವ್ ಸೆಂಟೆನ್ಸ್ ಮಾಡೋದು ಹೆಂಗೆ? ಹಿ ಈಸ್ ನಾಟ್ ರೈಟಿಂಗ್ ಎ ಲೆಟರ್. ಇಲ್ಲಿ ನಾಟ್ ಅನ್ನ ಎಲ್ಲಿ ಸೇರಿಸಿದ್ದು ನೋಡಿ, ಈಸ್ ಮತ್ತೆ ರೈಟಿಂಗ್ ಅನ್ನೋದ್ರ ಮಧ್ಯಕ್ಕೆ ನಾಟ್ ಅನ್ನೋದನ್ನ ಸೇರಿಸಿದ್ರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಹಿ ಈಸ್ ನಾಟ್ ರೈಟಿಂಗ್ ಎ ಲೆಟರ್. ಅದನ್ನೇ ಅವನು ಪತ್ರ ಬರೆಯುತ್ತಿಲ್ಲ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇವಾಗ ಮುಂದಿನ ಉದಾಹರಣೆ ನೋಡಿ, ದೇ ಆರ್ ಕಮಿಂಗ್ ಎವ್ರಿ ಡೇ. ಸೊ ಕನ್ನಡದಲ್ಲಿ ಏನರ್ಥ ಆಗುತ್ತೆ? ಅವರು ಪ್ರತಿದಿನ ಬರುತ್ತಿದ್ದಾರೆ ಅಲ್ವಾ? ಅವರು ಪ್ರತಿದಿನ ಬರ್ತಾ ಇದ್ದಾರಾ ಅಂತ ಕ್ವಶನ್ ಮಾಡ್ಬೇಕು ನಾವು ಇವಾಗ. ಸೊ ಹೆಂಗೆ ಕೇಳೋದು? ಆರ್ ದೇ ಕಮಿಂಗ್ ಎವ್ರಿ ಡೇ. ಸೊ ಇಲ್ಲಿ ಏನು ಮಾಡಿದೀವಿ? ಆರ್ ಅನ್ನೋದನ್ನ ಮುಂದೆ ಬರೆದ್ರೆ ಅದು ಕ್ವಶನ್ ಆಗುತ್ತೆ. ಆರ್ ದೇ ಕಮಿಂಗ್ ಎವ್ರಿ ಡೇ. ಆದರೆ ಕೆಲವೊಬ್ರು ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ ಅನ್ನು ಕೇಳುವಾಗ ದೇ ಆರ್ ಕಮಿಂಗ್ ಎವ್ರಿ ಡೇ ಅಂತ ಅಂತಾರೆ. ಸೊ ತಾವು ಆ ಥರ ಮಾಡಕ್ಕೆ ಹೋಗಬೇಡಿ. ಈ ಆರ್ ಅನ್ನೋದನ್ನ ಸ್ಟಾರ್ಟಿಂಗಲ್ಲಿ ತೊಗೊಂಡು ಬಂದು ಹಾಕಿದರೆ ಅದು ಪ್ರಶ್ನೆ ಆಗುತ್ತೆ. ಆರ್ ದೇ ಕಮಿಂಗ್ ಎವ್ರಿ ಡೇ. ಸೊ ಕನ್ನಡದಲ್ಲಿ ಅವರು ಪ್ರತಿದಿನ ಬರ್ತಾ ಇದ್ದಾರಾ ಅಂತ ಪ್ರಶ್ನೆ. ಅವರು ಪ್ರತಿದಿನ ಬರ್ತಾ ಇಲ್ಲ ಅಂತ ಹೇಳಬೇಕು, ಅಂದರೆ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕು. ಹೇಗೆ ಮಾಡೋದು? ದೇ ಆರ್ ನಾಟ್ ಕಮಿಂಗ್ ಎವ್ರಿ ಡೇ. ಆರ್ ಮತ್ತು ಕಮಿಂಗ್ ಅನ್ನೋದ್ರ ಮಧ್ಯಕ್ಕೆ ನಾಟ್ ಅನ್ನು ಸೇರಿಸಿದರೆ ಸಾಕು, ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಅವರು ಪ್ರತಿದಿನ ಬರ್ತಾ ಇಲ್ಲ ಅಂತ ಹೇಳಬೇಕಾಗಿತ್ತು ಇಂಗ್ಲೀಷ್ನಲ್ಲಿ ಅಂತಂದರೆ, ಸೊ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಸಿಂಪಲ್ ಆಗಿ ಹೇಳಿ ದೇ ಆರ್ ನಾಟ್ ಕಮಿಂಗ್ ಎವ್ರಿ ಡೇ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಇವಾಗ ಪ್ರೆಸೆಂಟ್ ಟೆನ್ಸ್ನಲ್ಲಿ ಮುಂದೆ ಇರತಕ್ಕಂಥ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದರೆ ಏನು, ಇದನ್ನು ಯಾವಾಗ ಬಳಸ್ತಾರೆ ಅನ್ನೋದನ್ನ ಇವಾಗ ಮೊದಲು ಅರ್ಥ ಮಾಡ್ಕೊಳ್ಳೋಣ. ದ ಪ್ರೆಸೆಂಟ್ ಪರ್ಫೆಕ್ಟ್ ಈಸ್ ಯೂಸ್ ಟು ಇಂಡಿಕೇಟ್ ಎ ಲಿಂಕ್ ಬಿಟ್ವೀನ್ ದ ಪ್ರೆಸೆಂಟ್ ಆ್ಯಂಡ್ ದ ಪಾಸ್ಟ್. ದ ಟೈಮ್ ಆಫ್ ದ ಆ್ಯಕ್ಷನ್ ಇಸ್ ಬಿಫೋರ್ ನೌ ಬಟ್ ನಾಟ್ ಸ್ಪೆಸಿಫೈಡ್ ಅಂತ ಇದೆ. ಸೊ ಇದು ಅರ್ಥ ಆಗಿಲ್ಲ ಅಂದರೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಮಾಡಿ ಮುಗಿಸಿ ಆಗಿರ್ತಕ್ಕಂಥ ಕೆಲಸವನ್ನು ಹೇಳೋದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಅಂದ್ರೆ ಇವಾಗ ಒಂದು ಯಾವುದೋ ಕೆಲಸ ಮಾಡ್ತಾ ಇದ್ವಿ, ಅದು ಮುಗಿದಿದೆ. ಸೊ ಮುಗಿದಿದೆ ಅಂತ ಹೇಳೋದಕ್ಕೆ ನಾವು ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಪರ್ಫೆಕ್ಟ್ ಅಂತಂದ್ರೆ ದ ವರ್ಕ್ ಈಸ್ ಆಲ್ರೆಡಿ ಡನ್, ಆ ಕೆಲಸ ಮುಗಿದಿದೆ. ಅದನ್ನ ಹೆಂಗೆ ಹೇಳೋದು? ಈ ಟೆನ್ಸ್ ಅನ್ನ ಸ್ವಲ್ಪ ತಾವು ಗಮನಿಸಬೇಕು. ಯಾಕೆ ಅಂದ್ರೆ ಈ ಟೆನ್ಸ್ಗೂ ಮತ್ತೆ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ನಾವು ಕನ್ಫ್ಯೂಸ್ ಮಾಡ್ಕೋತೀವಿ. ಆದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದ್ರೆ ಇವಾಗ ಜಸ್ಟ್ ಮುಗಿದಿರ್ತದಲ್ಲ ಕೆಲಸ, ಇವಾಗ ಮಾಡಿ ಆಗಿರ್ತದಲ್ಲ, ಅದನ್ನ ಹೇಳಬೇಕಾದ್ರೆ ನಾವು ಈ ಟೆನ್ಸ್ ಅನ್ನ ಬಳಸ್ತೀವಿ. ಉದಾಹರಣೆ ನೋಡ್ತಾ ಹೋದಂಗೆ ತಮಗೆ ಸ್ವಲ್ಪ ಈಸಿ ಅನ್ಸುತ್ತೆ. ಇನ್ನು ಬೇರೆ ಸಂದರ್ಭಗಳಲ್ಲೂ ಕೂಡ ಇದನ್ನು ಬಳಸ್ತಾರೆ. ಹೇಗೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಆನ್ ಆಕ್ಷನ್ ದಟ್ ವಾಸ್ ಕಂಪ್ಲೀಟೆಡ್ ವೆರಿ ರೀಸೆಂಟ್ಲಿ. ಇವಾಗ ಜಸ್ಟ್ ಕೆಲಸ ಮುಗಿದಿರಬಹುದು, ಅಥವಾ 1 ಗಂಟೆ ಹಿಂದೆ ಮುಗಿದಿರಬಹುದು, ಇವತ್ತು ಬೆಳಗ್ಗೆನೆ ಮುಗಿದಿರಬಹುದು. ಇವಾಗ ಜಸ್ಟ್ ಅದನ್ನ ರೀಸೆಂಟ್ ಆಗಿ ಮುಗಿಸಿರ್ತೀವಲ್ಲ, ಅದನ್ನ ಹೇಳೋದಕ್ಕೆ ನಾವು ಈ ಟೆನ್ಸ್ ಅನ್ನ ಬಳಸ್ತೀವಿ. ಉದಾಹರಣೆ ಇದೆ ನೋಡಿ, ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್.
ನಾನು ನನ್ನ ಕೆಲಸ ಮಾಡಿ ಮುಗಿಸಿದೆ ಅಲ್ಲ, ತುಂಬ ಹಳೆಯ ಕಾಲದಲ್ಲಿ ಮುಗಿಸಿದ್ದಲ್ಲ, ಇವಾಗ ಜಸ್ಟ್ ಮುಗಿಸಿರ್ತೀವಲ್ಲ ಅವಾಗ ನಾವು ಇದನ್ನು ಬಳಸಬೇಕು. ಇಲ್ಲಿ ಜಸ್ಟ್ ಅನ್ನುವಂಥ ಪದನ ಬಳಸಿದರೆ ತಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಅಂತ ಹೇಳೋ ಬದಲಾಗಿ ಜಸ್ಟ್ ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಅಂತಂದರೆ ತಮಗೆ ಅರ್ಥ ಆಗಿಬಿಡ್ತದೆ, ಓ ಇವಾಗ ಮುಗಿಸಿದಾನೆ ಅಂತ. ವಿ ಹ್ಯಾವ್ ರೀಚ್ ಟು ಮೈಸೂರು, ನಾವು ಮೈಸೂರಿಗೆ ಹೋಗಿ ತಲುಪಿದ್ವಿ. ಅದನ್ನೇ ಜಸ್ಟ್ ಅಂತ ಬಳಸಿದೆ, ಜಸ್ಟ್ ವಿ ಹ್ಯಾವ್ ರೀಚ್ ಟು ಮೈಸೂರು, ಇವಾಗ ಜಸ್ಟ್ ನಾವು ಮೈಸೂರಿಗೆ ಬಂದು ತಲುಪಿದ್ವಿ ಅಂತ ಹೇಳ್ತೀವಿ. ಇಲ್ಲಿ ಜಸ್ಟ್ ಅಂತ ಬಳಸಿಲ್ಲ, ಮತ್ತು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹ್ಯಾವ್ ಅಂತ ಇರ್ತದೆ ಅಥವಾ ಹ್ಯಾಸ್ ಅಂತ ಇರ್ತದೆ, ಮುಂದೆ ಬರೋ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಇತ್ತು ಅಂತಂದರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಅರ್ಥ ಮಾಡ್ಕೊಂಬಿಡಿ. ಮುಂದೆ ಎಕ್ಸಾಂಪಲ್ ನೋಡಿದಾಗ ತಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇನ್ನೊಂದು ಸಂದರ್ಭದಲ್ಲಿ ಯಾವಾಗ ಬಳಸ್ತೀವಿ ನೋಡಿ, ಎ ರಿಪೀಟೆಡ್ ಆ್ಯಕ್ಷನ್ ಇನ್ ದ ಅನ್ಸ್ಪೆಸಿಫೈಡ್ period between the past and now. We have visited Mysore several times. ಮೈಸೂರನ್ನ ನಾನು ಸಾಕಷ್ಟು ಸಾರಿ ನೋಡಿದ್ದೀನಿ ಅಂತ ಹೇಳಬೇಕು. ಇವಾಗ ನೋಡಿದ್ದಲ್ಲ, ಬಟ್ ಹಿಂದೆ ಯಾವಾಗೋ ನೋಡಿದ್ದೀರಾ ಅಂದರೆ ಆಗಿದೆ ಆಲ್ರೆಡಿ. ಸೊ ಅದನ್ನೇ ಹೇಳಬೇಕಾದ್ರೆ ಈ ರೀತಿ ಮಾಡ್ತೀವಿ. ಐ ಹ್ಯಾವ್ ಸೀನ್ ದಟ್ ಮೂವಿ ಮೆನಿ ಟೈಮ್ಸ್ ಅಂತ ಹೇಳ್ಬೋದು. ಆ ಸಿನಿಮಾ ನಾನು ಸಾಕಷ್ಟು ಸಾರಿ ನೋಡಿದ್ದೀನಿ ಅಲ್ವಾ. ಇಲ್ಲಿ ಉದಾಹರಣೆ ಇದೆ ನೋಡಿ, ಐ ಹ್ಯಾವ್ ಆಸ್ಕ್ಡ್ ಮೆನಿ ಕ್ವಶನ್ಸ್, ನಾನು ಸುಮಾರು ಪ್ರಶ್ನೆಗಳನ್ನ ಕೇಳಿದ್ದೀನಿ, ಮಾಡಿದ್ದೀನಿ, ನೋಡಿದ್ದೀನಿ ಅಂತ ಕನ್ನಡದಲ್ಲಿ ಬಳಸ್ತೀವಲ್ವಾ, ಅವಾಗ ನಾವು ಈ ಟೆನ್ಸನ್ನು ಬಳಸ್ತೀವಿ. ಇವಾಗ ಎಕ್ಸಾಂಪಲ್ಗಳನ್ನ ನೋಡ್ತಾ ಹೋಗೋಣ. ಹಿಂದೆ ಬಳಸಿರ್ತಕ್ಕಂಥ ಉದಾಹರಣೆನ ಇಲ್ಲಿ ನೋಡೋಣ. ಐ ಹ್ಯಾವ್ ವರ್ಕ್ಡ್ ಇನ್ ಮೈಸೂರು, ಇದರ ಅರ್ಥ ಕನ್ನಡದಲ್ಲಿ ಏನಾಗುತ್ತೆ ಅಂತ ತಮಗೆ ಗೊತ್ತಾಯಿತು ಅಂತಂದರೆ ತುಂಬ ಈಸಿ ಆಗುತ್ತೆ ನೋಡಿ. ನಾನು ಮೈಸೂರಿನಲ್ಲಿ ಕೆಲಸ ಮಾಡಿದೆ ಅಥವಾ ಮಾಡಿದ್ದೀನಿ ಅಂತ ಹೇಳಬೇಕಾದ್ರೆ ಇಲ್ಲಿ ಬರ್ತದೆ. ಈ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ನಾವು ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಮಾತಾಡ್ತೀವಿ. ಸೊ ಎಕ್ಸಾಕ್ಟಾಗಿ ಕನ್ನಡದಲ್ಲಿ ಮೀನಿಂಗ್ ಹೇಳೋದು ನನಗೂ ಕೂಡ ಕಷ್ಟ ಆಗುತ್ತೆ. ನಾನು ಒಂಥರ ಮಾತಾಡ್ತಾ ಇದ್ದರೆ ನೀವು ಒಂದು ಕಡೆ ಇರ್ತೀರಾ, ಅಲ್ಲಿ ಇದನ್ನು ಬೇರೆ ರೀತಿಯಾಗಿಯೇ ಬಳಸ್ತಾ ಇರ್ತೀರಾ. ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ತುಂಬ ಸಿಂಪಲ್ ಆಗಿದೆ. ಐ ಹ್ಯಾವ್ ವರ್ಕ್ಡ್ ಇನ್ ಮೈಸೂರು ಅಂತಂದರೆ ನಾನು ಮೈಸೂರಿನಲ್ಲಿ ಕೆಲಸ ಮಾಡಿದೆ ಅಂತ ಅರ್ಥ. ನೀವು ನಾನು ಮೈಸೂರಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಬೇಕು ಅಲ್ವಾ, ಆದರೂ ಸೇಮ್. ಅವಾಗ ನಾವು ಐ ಹ್ಯಾವ್ ವರ್ಕ್ಡ್ ಇನ್ ಮೈಸೂರು ಅಂತ ಹೇಳಬೇಕು. ಯು ಹ್ಯಾವ್ ವರ್ಕ್ಡ್ ಇನ್ ಮೈಸೂರು, ನೀನು ಮೈಸೂರಿನಲ್ಲಿ ಕೆಲಸ ಮಾಡಿದೆ ಅನ್ಬೋದು ಅಥವಾ ಮಾಡಿದೀಯಾ ಅಂತ ಹೇಳ್ಬೋದು. ಸೊ ಎರಡು ಕೂಡ ಒಂದೇ ಅರ್ಥ ಅಂತ ಅಂದ್ಕೊಳ್ಳಿ. ಹಿ ಹ್ಯಾಸ್ ವರ್ಕ್ಡ್ ಇನ್ ಮೈಸೂರು, ಸಿ ಹ್ಯಾಸ್ ವರ್ಕ್ಡ್ ಇನ್ ಮೈಸೂರು, ಇಟ್ ಹ್ಯಾಸ್ ವರ್ಕ್ಡ್ ಇನ್ ಮೈಸೂರು ಅಂತ ಇದೆ ನೋಡಿ. ಅವನು ಮೈಸೂರಲ್ಲಿ ಕೆಲಸ ಮಾಡಿದ, ಅವಳು ಮೈಸೂರಿನಲ್ಲಿ ಕೆಲಸ ಮಾಡಿದಳು, ಅದು ಮೈಸೂರಿನಲ್ಲಿ ಕೆಲಸ ಮಾಡಿತ್ತು. ಅಂದರೆ ಮಾಡಿದ್ದೀನಿ, ಮಾಡಿದ್ದಾನೆ, ಮಾಡಿದ್ದಾಳೆ ಅಂತ ಹೇಳಬೇಕಾದ್ರೆ ನಾವು ಇದನ್ನು ಬಳಸ್ತೀವಿ. ರಾಜು ಹ್ಯಾಸ್ ವರ್ಕ್ಡ್ ಇನ್ ಮೈಸೂರು, ರಾಜು ಮೈಸೂರಿನಲ್ಲಿ ಕೆಲಸ ಮಾಡಿದ್ದಾನೆ ಅಥವಾ ಕೆಲಸ ಮಾಡಿದ. ಕನ್ಫ್ಯೂಸ್ ಆಗ್ತಾ ಇದೆನಾ? ಸ್ವಲ್ಪ ಇದನ್ನು ಬಳಸ್ಕೊಂಡೋಗಿ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ದೇ ಹ್ಯಾವ್ ವರ್ಕ್ಡ್ ಇನ್ ಮೈಸೂರು, ಅವರು ಮೈಸೂರಿನಲ್ಲಿ ಕೆಲಸ ಮಾಡಿದರು ಅಂತ, ಅಂದರೆ ಮಾಡಿದ್ದಾರೆ ಅಂತ ಅರ್ಥ. ಇದಕ್ಕೆ ನಾವು ಕೆಲವೊಂದು ಫಾರ್ಮುಲಾಗಳನ್ನ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ ನೋಡಿದಾಗ ತಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ಮೊದಲು ಸಬ್ಜೆಕ್ಟ್ ಬರ್ತದೆ, ಆಮೇಲೆ ಹ್ಯಾವ್ ಅಥವಾ ಹ್ಯಾಸ್ ಬರ್ತದೆ. ಇಲ್ಲಿ ನೋಡಿ, ಹಿ, ಸಿ, ಇಟ್ ಮತ್ತು ರಾಜುಗೆ ನಾನು ಹ್ಯಾಸ್ ಅನ್ನೋದನ್ನು ಯೆಲ್ಲೋ ಕಲರ್ ಮಾಡಿದ್ದೀನಿ. ಇನ್ನು ಉಳಿದಿದ್ದಕ್ಕೆಲ್ಲ ಹ್ಯಾವ್ ಅಂತ ಬಂದಿದೆ. ಇಲ್ಲಿ ಹ್ಯಾಸ್ ಯಾಕೆ ಬಂತು, ಅವುಗಳಿಗೆ ಹ್ಯಾವ್ ಯಾಕೆ ಬಂತು ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ನಾವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕ್ಲಾಸ್ನಲ್ಲಿ ನೀಟಾಗಿ ನೋಡಿದ್ದೀವಿ. ಅದಾದಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬರ್ತದೆ. ಇದನ್ನು ತಾವು ಕನ್ಫ್ಯೂಸ್ ಮಾಡ್ಕೋಕ್ಕೆ ಹೋಗಬೇಡಿ. ಹ್ಯಾವ್ ಇರಲಿ, ಹ್ಯಾಸ್ ಇರಲಿ ಅಥವಾ ಹ್ಯಾಡ್ ಇರಲಿ, ಒಂದು ರೂಲ್ಸನ್ನು ನೆನ್ಪಿಟ್ಕೊಂಡ್ಬಿಡಿ. ಹ್ಯಾವ್, ಹ್ಯಾಸ್, ಹ್ಯಾಡ್ ಆದಮೇಲೆ ಮುಂದೆ ಯಾವುದೇ ವರ್ಬ್ ಬಂದರೂ ಕೂಡ ಅದು ಪಾಸ್ಟ್ ಪಾರ್ಟಿಸಿಪಲ್ನಲ್ಲೇ ಇರಬೇಕು. ಐ ಹ್ಯಾವ್ ವರ್ಕ್ಡ್ ಅಂತಂದಾಗ ಈ ವರ್ಕ್ಡ್ ಅನ್ನೋದು ಪಾಸ್ಟ್ ಟೆನ್ಸಾ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕನ್ಫ್ಯೂಷನ್ ಮಾಡಿಕೊಂಡು ಇದು ಪಾಸ್ಟ್ ಟೆನ್ಸ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಈಗ ರೈಟ್ ಅನ್ನುವಂಥ ಪದ ಬರಿಬೇಕಾದ್ರೆ ಐ ಹ್ಯಾವ್ ರೋಟ್ ಅಂತ ಬರೆದ್ಬಿಡ್ತೀವಿ. ಬಟ್ ರೋಟ್ ಅನ್ನೋದು ಪಾಸ್ಟ್ ಟೆನ್ಸ್, ಅದು ರಿಟರ್ನ್ ಅಂತ ಆಗಬೇಕು. ಸೊ ಇದನ್ನು ನಾವು ಮರಿಬಾರ್ದು. ಅದನ್ನೇ ಶಾರ್ಟಾಗಿ ನಾವು ಫಾರ್ಮುಲಾ ಮಾಡ್ಕೋಬೇಕಾಗಿತ್ತಂದ್ರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್, ಇದರಲ್ಲಿ ಯಾವುದಾದ್ರೂ ಒಂದು ಬರ್ತದೆ. ಆಮೇಲೆ V3 ಅಂತ ಇದೆ ನೋಡಿ. V3 ಅಂತಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್. ಇವಾಗ ಬೇರೆ ಸೆಂಟೆನ್ಸ್ಗಳನ್ನ ನೋಡೋಣ. ನಾವು ಕನ್ನಡದಲ್ಲಿ ಏನೋ ಹೇಳಬೇಕಾಗಿರ್ತದೆ, ಅದನ್ನು ಇಂಗ್ಲೀಷ್ಗೆ ಹೆಂಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದು ಇವಾಗ ನೋಡ್ತಾ ಹೋಗೋಣ. ಅಲ್ಲಿ ಬಳಸಿರ್ತಕ್ಕಂಥ ಸೆಂಟೆನ್ಸ್ಗಳನ್ನೇ ಇಲ್ಲಿ ನೋಡೋಣ. ನಾನು ಪುಸ್ತಕ ಓದಿದೆ ಅಥವಾ ಓದಿದ್ದೀನಿ, ಆಯಿತು ಅಂತ ಹೇಳಬೇಕಾಗಿದೆ. ನಾನು ಪುಸ್ತಕ ಓದಿದ್ದೀನಿ ಅಂತ ಹೇಳಬೇಕು. ನೀನು ಹಿಂದಿ ಮಾತಾಡಿದೆ ಅಥವಾ ಮಾತಾಡಿದ್ದೀಯಾ ಅಂತ ಹೇಳಬೇಕು. ಅವನು ಪತ್ರ ಬರೆದ ಅಥವಾ ಬರೆದಾಯಿತು ಅಥವಾ ಬರೆದಿದ್ದಾನೆ ಅಂತ ಹೇಳಬೇಕು. ಅವಳು ಹಾಡು ಹಾಡಿದಾಳೆ ಅಥವಾ ಹಾಡಿದಳು, ಹಾಡಿದ್ಲು. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಮಾಡಿದ್ರು ಅಂತ ಅರ್ಥ. ಅದು ಶಬ್ದ ಮಾಡಿತು ಅಥವಾ ಮಾಡ್ತು. ರಾಜು ಆಸ್ಪತ್ರೆಗೆ ಹೋದ ಅಂದರೆ ಹೋದ, ಆಲ್ರೆಡಿ ಹೋಗಿದ್ದಾನೆ ಅವನು. ಅಂದರೆ ಕೆಲವೊಂದು ಸರಿ ನಾವು ರಾಜು ಆಸ್ಪತ್ರೆಗೆ ಹೋಗಿದ್ದಾನೆ ಅಂತ ಹೇಳ್ತೀವಲ್ಲ, ಸೊ ಹಾಗೆ. ಅವರು ಪ್ರತಿದಿನ ಬಂದರು ಅಥವಾ ಪ್ರತಿದಿನ ಬಂದರು ಅಂತ ಹೇಳಬೇಕು. ಸೊ
ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ನಾನು ಪುಸ್ತಕ ಓದಿದ್ದೀನಿ ಅಂತ ಹೇಳಬೇಕು. ಅದನ್ನು ಐ ಹ್ಯಾವ್ ರೆಡ್ ಎ ಬುಕ್. ನಾನು ಪುಸ್ತಕ ಓದಿದ್ದೀನಿ. ನೀನು ಹಿಂದಿ ಮಾತಾಡಿದ್ದೀಯಾ ಅಂತ ಹೇಳಬೇಕಂದ್ರೆ ಯು ಹ್ಯಾವ್ ಸ್ಪೋಕನ್ ಹಿಂದಿ, ಅಥವಾ ಯು ಹ್ಯಾವ್ ಸ್ಪೋಕನ್ ಇನ್ ಹಿಂದಿ, ಹಿಂದಿನಲ್ಲಿ ನೀನು ಮಾತಾಡಿದ್ದೀಯಾ ಅಂತ. ಅವನು ಪತ್ರ ಬರೆದಿದ್ದಾನೆ ಅಥವಾ ಬರೆದಾಯಿತು, ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅಂದರೆ ಜಸ್ಟ್ ಈ ಕೆಲಸ ಮುಗಿದಿದೆ ಅಂತ. ಹಿ ಹ್ಯಾಸ್ ರಿಟನ್ ಎ ಲೆಟರ್. ಅವಳು ಹಾಡು ಹಾಡಿದ್ಲು ಅಥವಾ ಹಾಡಿದಳು ಅಂತ ಹೇಳಬೇಕಾದ್ರೆ ಸಿ ಹ್ಯಾಸ್ ಸಂಗ್ ಎ ಸಾಂಗ್. ಇಲ್ಲಿ ನೋಡಿ ಸಂಗ್ ಅಂತ ಇದೆ, ಅಂದರೆ ಇದು ಪಾಸ್ಟ್ ಪಾರ್ಟಿಸಿಪಲ್. ಅದು ಶಬ್ದ ಮಾಡ್ತು, ಅದು ಸೌಂಡ್ ಮಾಡ್ತು ಅಂತ ಹೇಳಬೇಕಾದ್ರೆ ಇಟ್ ಹ್ಯಾಸ್ ಮೇಡ್ ಸೌಂಡ್. ರಾಜು ಆಸ್ಪತ್ರೆಗೆ ಹೋದ ಅಂತ ಹೇಳಬೇಕಾದ್ರೆ ರಾಜು ಹ್ಯಾಸ್ ಗಾನ್ ಟು ದ ಹಾಸ್ಪಿಟಲ್. ಅವರು ಪ್ರತಿದಿನ ಬಂದರು ಅಂತ ಹೇಳಬೇಕಂದ್ರೆ ದೇ ಹ್ಯಾವ್ ಕಮ್ ಎವ್ರಿ ಡೇ ಅಂತ ಬರಿತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಬರೀ ಸಾದಾ ವಾಕ್ಯಗಳನ್ನ ಮಾತ್ರ ನೋಡಿದ್ವಿ. ಇವುಗಳನ್ನು ನಾವು ನೆಗೆಟಿವ್ ಹೆಂಗೆ ಮಾಡಬೇಕು, ಹಾಗೆ ಕ್ವಶನ್ಗಳನ್ನ ಹೇಗೆ ಮಾಡಬೇಕು ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅನ್ನೋದನ್ನು ಇವಾಗ ನೋಡೋಣ. ಇಲ್ಲಿ ಉದಾಹರಣೆ ನೋಡಿ, ಐ ಹ್ಯಾವ್ ರೆಡ್ ಎ ಬುಕ್ ಅಂತ ಇದೆ. ಆಲ್ರೆಡಿ ಈ ಸೆಂಟೆನ್ಸನ್ನು ನೋಡಿದ್ದೀವಿ. ಇದರ ಅರ್ಥ ನಾನು ಪುಸ್ತಕ ಓದಿದೆ ಅಂತ, ಓದಿದ್ದೀನಿ ಅಂತ ಅರ್ಥ. ನಾನು ಪುಸ್ತಕ ಓದಿದ್ದೀನಾ ಅಂತ ಕೇಳಬೇಕು ಅಲ್ವಾ? ಅದನ್ನು ಹೆಂಗೆ ಕೇಳಬೇಕು? ಹ್ಯಾವ್ ಐ ರೆಡ್ ಎ ಬುಕ್ ಅಂತ ನಾವು ಕ್ವಶನನ್ನು ಕೇಳಬೇಕು. ಐ ಹ್ಯಾವ್ ರೆಡ್ ಎ ಬುಕ್ ಅನ್ನಬಾರ್ದು, ಹ್ಯಾವ್ ಐ ರೆಡ್ ಎ ಬುಕ್, ನಾನು ಪುಸ್ತಕ ಓದಿದ್ದೇನಾ ಅಂತ ಅರ್ಥ. ನಾನು ಪುಸ್ತಕ ಓದಿಲ್ಲ ಅಂತ ಹೇಳಬೇಕು, ಅಥವಾ ಪುಸ್ತಕ ಓದಲಿಲ್ಲ ಅಂತ ಹೇಳಬೇಕು. ಐ ಹ್ಯಾವ್ ನಾಟ್ ರೆಡ್ ಎ ಬುಕ್. ಇಲ್ಲಿ ಹ್ಯಾವ್ ಮತ್ತು ರೆಡ್ ಅನ್ನೋದ್ರ ಮಧ್ಯಕ್ಕೆ ಬರ್ತದೆ. ಇಲ್ಲಿ ನೋಡಿ ಐ ಹ್ಯಾವ್ ರೆಡ್ ಅಂತ ಇದೆ, ರೀಡ್ ಅಂತಲೇ ಇದೆಯಲ್ಲ ಸರ್ ಅಂತ ಅನ್ಕೊಳಕೋಬೇಡಿ. ಈ ರೀಡ್ ಅನ್ನುವಂಥ ವರ್ಬನ್ನು ಸ್ವಲ್ಪ ತಾವು ಗಮನಿಸಬೇಕು. ಇದು ರೀಡ್ ಇದ್ದಿದ್ದು ಪಾಸ್ಟ್ ಟೆನ್ಸಲ್ಲಿ ರೆಡ್ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ರೆಡ್ ಆಗುತ್ತೆ, ಆದರೆ ಸ್ಪೆಲ್ಲಿಂಗಲ್ಲಿ ಯಾವುದೂ ಚೇಂಜ್ ಆಗಲ್ಲ. ಐ ಹ್ಯಾವ್ ರೆಡ್ ಅಂತಂದರೆ ಇದು ಪ್ರೆಸೆಂಟ್ ಟೆನ್ಸ್ ಅಂತ ಅನ್ಕೊಳಕೋಬೇಡಿ, ಅದು ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿದೆ. ಆಗಲೇ ಹೇಳಿದ್ನಲ್ಲ, ಹ್ಯಾವ್ ಹ್ಯಾಸ್ ಹ್ಯಾಡ್ ಆದಮೇಲೆ ಬಂತು ಅಂತಂದರೆ ಅದು ಪಾಸ್ಟ್ ಪಾರ್ಟಿಸಿಪಲ್ನಲ್ಲೇ ಇರ್ತದೆ. ಸೊ ರೀಡ್ ಅನ್ನುವಂಥ ಈ ವರ್ಬನ್ನು ಸ್ವಲ್ಪ ತಾವು ಕೇರ್ಫುಲ್ ಆಗಿ ಗಮನಿಸಬೇಕು. ಈಗ ಬೇರೆ ಸೆಂಟೆನ್ಸನ್ನು ನೋಡಿ, ಹಿ ಹ್ಯಾಸ್ ರಿಟನ್ ಎ ಲೆಟರ್ ಅಂತ ಇದೆ. ಅವನು ಪತ್ರ ಬರೆದಿದ್ದಾನೆ ಅಥವಾ ಬರೆದ ಅಂತ. ಇಲ್ಲಿ ಪತ್ರ ಬರೆದ ಅಂತಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಈ ಕನ್ನಡದಲ್ಲಿ ಎಕ್ಸಾಕ್ಟಾಗಿ ಟ್ರಾನ್ಸ್ಲೇಷನ್ ಮಾಡೋದು ಸ್ವಲ್ಪ ಕಷ್ಟನೇ, ಯಾಕೆಂದರೆ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಮಾತಾಡ್ತೀವಿ ಅದಕ್ಕೆ. ಸೊ ಹಿ ಹ್ಯಾಸ್ ರಿಟನ್ ಎ ಲೆಟರ್ ಅಂದರೆ ಅವನು ಪತ್ರ ಬರೆದಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದನ್ನು ನಾವು ಕ್ವಶನ್ ಕೇಳಬೇಕು, ಅವನು ಪತ್ರ ಬರೆದಿದ್ದಾನಾ ಅಂತ. ಹ್ಯಾಸ್ ಹಿ ರಿಟನ್ ಎ ಲೆಟರ್ ಅಂತ ನಾವು ಕೇಳಬೇಕು. ಹ್ಯಾಸ್ ಅನ್ನೋದನ್ನು ಫ್ರಂಟ್ಗೆ ಹಾಕಬೇಕಷ್ಟೇ. ಅವನು ಪತ್ರ ಬರೀಲಿಲ್ಲ ಅಂತ ಹೇಳಬೇಕು. ಹಿ ಹ್ಯಾಸ್ ನಾಟ್ ರಿಟನ್ ಎ ಲೆಟರ್ ಅಂತ ಅರ್ಥ ಆಗುತ್ತೆ. ಇನ್ನು ಮುಂದಿನ ಸೆಂಟೆನ್ಸ್ ನೋಡಿ, ದೇ ಹ್ಯಾವ್ ಕಮ್ ಎವ್ರಿ ಡೇ. ಅವ್ರು ಪ್ರತಿದಿನ ಬಂದರು ಅಲ್ವಾ? ಅದನ್ನೇ ನಾವು ಪ್ರತಿದಿನ ಬರ್ತಿದ್ರಾ ಅಂತ ಕೇಳಬೇಕಾಗಿತ್ತಂದರೆ ಹ್ಯಾವ್ ದೇ ಕಮ್ ಎವ್ರಿ ಡೇ ಅಂತ ಕೇಳಬೇಕಾಗತ್ತೆ. ಇಲ್ಲಿ ಹ್ಯಾವನ್ನು ಫ್ರಂಟಿಗೆ ಹಾಕ್ತೀವಿ ಅಷ್ಟೇ. ಅವರು ಪ್ರತಿದಿನ ಬರ್ತಾ ಇರಲಿಲ್ಲ ಅಂತಂದರೆ ದೇ ಹ್ಯಾವ್ ನಾಟ್ ಕಮ್ ಎವ್ರಿ ಡೇ. ಇಲ್ಲಿ ದೇ ಆದಮೇಲೆ ಹ್ಯಾವ್ ಇದೆ, ಹ್ಯಾವ್ ಮತ್ತು ಕಮ್ ಮಧ್ಯಕ್ಕೆ ನಾಟನ್ನು ಹಾಕಬೇಕು. ದೇ ಹ್ಯಾವ್ ನಾಟ್ ಕಮ್ ಎವ್ರಿ ಡೇ ಅಂತಂದರೆ ಅವ್ರು ಪ್ರತಿದಿನ ಬರ್ತಾ ಇರಲಿಲ್ಲ ಅಥವಾ ಬಂದಿರಲಿಲ್ಲ ಅಂತ ಅರ್ಥ ಆಗುತ್ತೆ. ಇಲ್ಲಿ ಎಕ್ಸಾಕ್ಟಾಗಿ ಕನ್ನಡ ಟ್ರಾನ್ಸ್ಲೇಷನ್ ತಾವು ಹೇಗೆ ಅರ್ಥ ಮಾಡ್ಕೋತಿರೋ ನಂಗೆ ಗೊತ್ತಾಗ್ತಾ ಇಲ್ಲ. ನನಗೆ ಈಸಿಯಾಗಿರೋದನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಒಂದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ಜಸ್ಟ್ ಮಾಡಿ ಮುಗಿಸಾಗಿರ್ತಕ್ಕಂಥದ್ದನ್ನು ಹೇಳುವಾಗ ನಾವು ಈ ರೀತಿಯಾಗಿ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಸೆಂಟೆನ್ಸ್ ಮಾಡುವಾಗ ಕನ್ಫ್ಯೂಷನ್ ಆಗಲ್ಲ, ಬಟ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ತಾವು ಅರ್ಥ ಮಾಡ್ಕೊಂಡ್ಬಿಡಿ. ಇವಾಗ ಪ್ರೆಸೆಂಟ್ ಟೆನ್ಸ್ನ ಲಾಸ್ಟ್ ಪಾರ್ಟ್ ಆಗಿರ್ತಕ್ಕಂಥ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದನ್ನು ಯಾವಾಗ ಬಳಸಬೇಕು ಅಂದರೆ, ದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಯೂಸ್ ಟು ಟೆಲ್ ಅಬೌಟ್ ಸಮಥಿಂಗ್ ದಟ್ ಸ್ಟಾರ್ಟೆಡ್ ಬಿಫೋರ್ ಬಟ್ ಡಿಡ್ ನಾಟ್ ಫಿನಿಶ್ಡ್ ಎಟ್. ಅರ್ಥ ಆಗಿಲ್ಲ ಅಂದರೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ಬಿಡಿ. ಒಂದು ಯಾವುದೋ ಕೆಲಸನ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. 1 ಗಂಟೆ ಹಿಂದಿರ್ಬೋದು, 1 ದಿನದ ಹಿಂದಿರ್ಬೋದು, ಅಥವಾ 1 ತಿಂಗಳ ಹಿಂದಿರ್ಬೋದು. ಯಾವಾಗಲೂ ಒಂದು ಕಾಲದಲ್ಲಿ ಅದನ್ನು ಸ್ಟಾರ್ಟ್ ಮಾಡಿರ್ತೀವಿ, ಬಟ್ ಆ ಕೆಲಸ ಮುಗಿದಿರೋದಿಲ್ಲ. ಇವಾಗಲೂ ಅದನ್ನು ಮಾಡ್ತಾನೇ ಇರ್ತೀವಿ ಅಲ್ವಾ? ನಾನು ಹೇಳುವಾಗ ಸ್ವಲ್ಪ ಹೇಳ್ತೀನಿ ನೋಡಿ, ಮಾಡ್ತಾನೇ ಇರ್ತೀವಿ. ಸೊ ಹೀಗೆ ನಾವು ಹೇಳಬೇಕಾದ್ರೆ ಈ ಟೆನ್ಸನ್ನು ಬಳಸ್ತೀವಿ. ಉದಾಹರಣೆ ನೋಡಿದಾಗ ತಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಐ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಮೈಸೂರು ಅಂತ ಹೇಳ್ತೀವಿ. ಅಂದರೆ ಮೈಸೂರಿನಲ್ಲಿ ನಾನು ಕೆಲಸ ಮಾಡ್ತಾನೇ ಇದ್ದೀನಿ ಅಂತ. ಮೈಸೂರಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟೋ ದಿನ ಆಗಿದೆ, ಬಟ್ ಇವಾಗಲೂ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ನಾನು ಮೈಸೂರಿನಲ್ಲಿ ಕೆಲಸ ಮಾಡುತ್ತಲೇ ಇದ್ದೇನೆ. ಮಾಡುತ್ತಿದ್ದೇನೆ ಬೇರೆ, ಮಾಡುತ್ತಲೇ ಇದ್ದೇನೆ ಬೇರೆ. ನಾನು ಮೈಸೂರಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಂತಂದರೆ ಐ ಆಮ್ ವರ್ಕಿಂಗ್ ಇನ್ ಮೈಸೂರು ಅಂತ ಆಗುತ್ತೆ. ಅದನ್ನೇ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನೋಡಿದ್ವಿ. ಆದರೆ ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ಆಲ್ರೆಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ದಿನ ಆಗಿದೆ, ಬಟ್ ಇವಾಗಲೂ ಮಾಡ್ತಾ ಇದ್ದೀವಿ ಅಂತ. ಯು ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಮೈಸೂರು. ನೀನು ಮೈಸೂರಿನಲ್ಲಿ ಕೆಲಸ ಮಾಡ್ತಾನೇ ಇದೆಯಾ?
He has been working in Mysore. She has been working in Mysore. It has been working in Mysore. ಅಲ್ವಾ, ಅವನು ಮೈಸೂರಿನಲ್ಲಿ ಕೆಲಸ ಮಾಡ್ತಾನೆ ಇದ್ದಾನೆ, ಅವಳು ಮೈಸೂರಿನಲ್ಲಿ ಕೆಲಸ ಮಾಡ್ತಾನೆ ಇದ್ದಾಳೆ, ಅದು ಮೈಸೂರಿನಲ್ಲಿ ಕೆಲಸ ಮಾಡ್ತಾನೆ ಇದೆ ಅಲ್ವಾ. ರಾಜು ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ಮೈಸೂರ್, ರಾಜು ಮೈಸೂರಲ್ಲಿ ಕೆಲಸ ಮಾಡುತ್ತಲೇ ಇದ್ದಾನೆ. ಸೊ ಒಂದನ್ನು ಇಲ್ಲಿ ಅರ್ಥ ಮಾಡ್ಕೊಂಡ್ಬಿಡಿ. ಅಂದರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು, ಒಂದು ದಿನನೇ ಇರ್ಬೋದು, 2 ದಿನನೇ ಇರ್ಬೋದು, 10 ವರ್ಷನೇ ಇರ್ಬೋದು. ಅವಾಗ ಸ್ಟಾರ್ಟ್ ಮಾಡಿರೋ ಕೆಲಸ ಇವಾಗಲೂ ನಡೀತಾ ಇತ್ತು ಅಂತಂದರೆ ನಾವು ಈ ರೀತಿ ಸೆಂಟೆನ್ಸ್ಗಳನ್ನ ಮಾಡ್ತೀವಿ. ಇಲ್ಲಿ ಕೆಲವೊಂದು ಫಾರ್ಮುಲಾಗಳನ್ನ ಹಾಕ್ಕೊಂಡು ಎಕ್ಸಾಂಪಲ್ಗಳನ್ನ ನೋಡೋಣ. ಮೊದಲನೇದಾಗಿ ಸಬ್ಜೆಕ್ಟ್ ಬರ್ತದೆ, ಅದಾದಮೇಲೆ ಹ್ಯಾವ್ ಆರ್ ಹ್ಯಾಸ್ ಬರ್ತದೆ. ಇಲ್ಲಿದೆ ನೋಡಿ, ಹಿ ಸಿ ಇಟ್ಗೆ ಹ್ಯಾಸ್ ಅಂತ ಇದೆ, ಉಳಿದಿರೋದಕ್ಕೆ ಹ್ಯಾವ್ ಅಂತ ಇದೆ. ಅದ್ರ ಮುಂದೆ ಬೀನ್ ಅನ್ನೋದನ್ನು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಅದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ, ಪ್ರಾಕ್ಟೀಸ್ ಮಾಡುವಾಗ ಮರಿಬಾರ್ದು. ಸಿ ಹ್ಯಾಸ್ ಬೀನ್ ವರ್ಕಿಂಗ್ ಅಂತ ಅಲ್ಲಿದೆ, ಅಲ್ಲಿ ಮುಂದೆ ಬರ್ತಕ್ಕಂಥ ವರ್ಬ್ಗೆ ING ಇದೆ. ಕಂಟಿನ್ಯೂವಸ್ ಅಂತ ಇಲ್ಲಿ ಬರ್ತದೆ ನೋಡಿ, ಅದು ಪ್ರೆಸೆಂಟ್ ಕಂಟಿನ್ಯೂವಸ್ ಇರ್ಬೋದು, ಪರ್ಫೆಕ್ಟ್ ಕಂಟಿನ್ಯೂವಸ್ ಟೆನ್ಸ್ ಇರ್ಬೋದು. ಕಂಟಿನ್ಯೂವಸ್ ಅಂತಿತ್ತು ಅಂತಂದರೆ ವರ್ಬ್ಗೆ ನಾವು ING ಹಾಕಬೇಕು. ಸೊ ಸಬ್ಜೆಕ್ಟ್ ಬರ್ತದೆ, ಮುಂದೆ ಹ್ಯಾವ್ ಅಥವಾ ಹ್ಯಾಸ್ ಬರ್ತದೆ. ಅದು ಹ್ಯಾವ್ ಹ್ಯಾಸ್ ಯಾವ ಹೇಗೆ ಡಿಸೈಡ್ ಆಗುತ್ತೆ? ಸಿಂಗ್ಯುಲರ್ ಇದ್ದರೆ ಹ್ಯಾಸ್, ಪ್ಲೂರಲ್ ಇದ್ದರೆ ಹ್ಯಾವ್. ಅದ್ರ ಮುಂದೆ ಬೀನ್ ಅನ್ನೋದನ್ನು ನಾವು ಆ್ಯಡ್ ಮಾಡಬೇಕು, ಅದ್ರ ಮುಂದೆ ವರ್ಬ್ಗೆ ನಾವು ING ಹಾಕಬೇಕು. ಈಗ ಬೇರೆ ಉದಾಹರಣೆಗಳನ್ನ ನೋಡೋಣ, ತಮಗೆ ಈಸಿಯಾಗಿ ಅರ್ಥ ಆಗಿಬಿಡ್ತದೆ. ಈಗ ನಾವು ಕನ್ನಡದಲ್ಲಿ ಈ ರೀತಿಯಾಗಿ ಹೇಳ್ತೀವಿ, ಅದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅಂತ ನೋಡೋಣ. ನಾನು ಪುಸ್ತಕ ಓದುತ್ತಲೇ ಇದ್ದೇನೆ. ನಾನು ಓದ್ತಾನೇ ಇದ್ದೀನಿ, ಬೆಳಗ್ಗೆಯಿಂದ ಓದ್ತಾ ಇದ್ದೀನಿ ಅನ್ಬೋದು, ನಿನ್ನೆಯಿಂದ ಓದ್ತಾ ಇದ್ದೀನಿ ಅನ್ನಿರ್ಬೋದು, ಅಥವಾ 1 ವರ್ಷದಿಂದ ಓದ್ತಾನೇ ಇದ್ದೀನಿ ಅಂತಲೇ ಹೇಳ್ಬೋದು. ಅಂದರೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ, ಇನ್ನೂ ಮಾಡ್ತಾ ಇದ್ದೀನಿ ಅಂತ. ನೀನು ಹಿಂದಿ ಮಾತನಾಡುತ್ತಲೇ ಇದೆಯಾ, ನೀನು ಹಿಂದಿ ಮಾತಾಡ್ತಾನೇ ಇದೆಯಾ ಅಂತ. ಮಾತಾಡ್ತಾ ಇದೆಯಾ ಅಲ್ಲ, ಮಾತಾಡ್ತಾನೇ ಇದೆಯಾ, ಸ್ವಲ್ಪ ಎಳೆದ್ಬಿಟ್ಟು ಹೇಳಬೇಕು. ಅವನು ಪತ್ರ ಬರೆಯುತ್ತಲೇ ಇದ್ದಾನೆ ಅಲ್ವಾ. ನಾವು ಕೆಲವೊಂದು ಸರಿ ಹೇಳ್ತೀವಿ ಬೆಳಗ್ಗಿಂದ ಬರಿತಾನೇ ಇದ್ದಾನೆ ಅಲ್ವಾ, ಅವಾಗ ಸ್ಟಾರ್ಟ್ ಮಾಡಿದವನು ಇನ್ನೂ ಮುಗಿಸಿಲ್ಲ, ಇನ್ನೂ ನಡೀತಾ ಇದೆ ಕೆಲಸ ಅಂತ. ಅವಳು ಹಾಡು ಹಾಡುತ್ತಲೇ ಇದ್ದಾಳೆ, ಅದನ್ನೇ ಆಡು ಭಾಷೆನಲ್ಲಿ ಹೆಂಗೆ ಹೇಳ್ತೀವಿ, ಅವಳು ಹಾಡು ಹಾಡ್ತಾನೇ ಇದ್ದಾಳೆ. ಯಾವಾಗಿಂದ? ಸುಮಾರು ದಿನದಿಂದ ಇರ್ಬೋದು, ಸುಮಾರು ಗಂಟೆಯಿಂದ ಇರ್ಬೋದು ಅಲ್ವಾ. ಹಾಡ್ತಾನೇ ಇದ್ದರೆ ಇನ್ನೂ ಮುಗಿದಿಲ್ಲ ಅಂತಂದರೆ ಅವಾಗ ನಾವು ಹೀಗೆ ಹೇಳ್ತೀವಿ. ಅದು ಶಬ್ದ ಮಾಡುತ್ತಲೇ ಇದೆ ಅಥವಾ ಶಬ್ದ ಮಾಡ್ತಾನೇ ಇದೆ ಅಂತ ಬಳಸ್ತೀವಿ ಕೆಲವೊಂದು ಕಡೆಗೆ. ರಾಜು ಆಸ್ಪತ್ರೆಗೆ ಹೋಗುತ್ತಲೇ ಇದ್ದಾನೆ ಅಲ್ವಾ. ಕೆಲವೊಂದು ಸರಿ ಹೇಳ್ತೀವಿ ಅವನು ತುಂಬ ಸರಿ ಆಸ್ಪತ್ರೆಗೆ ಹೋಗಿರ್ತಾನೆ, ಆದರೆ ಹುಷಾರಾಗಿರಲ್ಲ. ಅವಾಗ ನಾವೇನು ಹೇಳ್ತೀವಿ, ಅವನು ಆಸ್ಪತ್ರೆಗೆ ಹೋಗ್ತಾನೇ ಇದ್ದಾನೆ ಅಲ್ವಾ. ಅವರು ಪ್ರತಿದಿನ ಬರ್ತಾನೇ ಇದ್ದಾರೆ, ಬರುತ್ತಲೇ ಇದ್ದಾರೆ ಅಂತ ಹೇಳ್ತೀವಿ. ಹೀಗೆ ಹೇಳಬೇಕಾದ್ರೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಇವಾಗ ನೋಡೋಣ. ಐ ಹ್ಯಾವ್ ಬೀನ್ ರೀಡಿಂಗ್ ಎ ಬುಕ್, ನಾನು ಪುಸ್ತಕ ಓದ್ತಾನೇ ಇದ್ದೀನಿ. ನೀನು ಹಿಂದಿ ಮಾತಾಡ್ತಾನೇ ಇದೆಯಾ ಅಂತ ಹೇಳಬೇಕಾದ್ರೆ ಯು ಹ್ಯಾವ್ ಬೀನ್ ಸ್ಪೀಕಿಂಗ್ ಹಿಂದಿ ಅಥವಾ ಇನ್ ಹಿಂದಿ ಅಂತ ಹೇಳ್ಬೋದು. ಅವನು ಪತ್ರ ಬರಿತಾನೇ ಇದ್ದಾನೆ, ಹಿ ಹ್ಯಾಸ್ ಬೀನ್ ರೈಟಿಂಗ್ ಎ ಲೆಟರ್. ಈಗ ನಾವು ಬೆಳಗ್ಗೆಯಿಂದ ಅವನು ಪತ್ರ ಬರಿತಾನೇ ಇದ್ದಾನೆ ಅಂತ ಹೇಳಬೇಕಾಗಿತ್ತು ಅಂದರೆ ಹಿ ಹ್ಯಾಸ್ ಬೀನ್ ರೈಟಿಂಗ್ ಎ ಲೆಟರ್ ಸಿನ್ಸ್ ಮಾರ್ನಿಂಗ್ ಅಂತ ಹೇಳ್ತೀವಿ ಅಲ್ವಾ. ಅವಳು ಹಾಡು ಹಾಡುತ್ತಲೇ ಇದ್ದಾಳೆ, ಸಿ ಹ್ಯಾಸ್ ಬೀನ್ ಸಿಂಗಿಂಗ್ ಎ ಸಾಂಗ್. ಶಬ್ದ ಮಾಡುತ್ತಲೇ ಇದೆ, ಇಟ್ ಹ್ಯಾಸ್ ಬೀನ್ ಮೇಕಿಂಗ್ ಸೌಂಡ್ ಅಲ್ವಾ. ರಾಜು ಆಸ್ಪತ್ರೆಗೆ ಹೋಗ್ತಾನೇ ಇದ್ದಾನೆ ಅಲ್ವಾ. ರಾಜು ಹ್ಯಾಸ್ ಬೀನ್ ಗೋಯಿಂಗ್ ಟು ಹಾಸ್ಪಿಟಲ್. ಹ್ಯಾಸ್ ಬೀನ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಹ್ಯಾಸ್ ಬೀನ್ ಇರ್ತದೆ, ಇಲ್ಲಾಂದರೆ ಹ್ಯಾವ್ ಬೀನ್ ಅಂತ ಇರ್ತದೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ತಾವು ಗುರುತಿಸಬೇಕು. ಓಕೆ, ಇವಾಗ ಪಾಸಿಟಿವ್ ಸೆಂಟೆನ್ಸನ್ನು ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡಬೇಕು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೇಗೆ ಮಾಡಬೇಕು ಈ ಟೆನ್ಸಲ್ಲಿ ಅನ್ನೋದನ್ನು ಸ್ವಲ್ಪ ಎಕ್ಸಾಂಪಲ್ಗಳನ್ನ ನೋಡೋಣ. ಇಲ್ಲಿ ಸೆಂಟೆನ್ಸ್ ಇದೆ ನೋಡಿ, ಐ ಹ್ಯಾವ್ ಬೀನ್ ರೀಡಿಂಗ್ ಎ ಬುಕ್ ಅಂದರೆ ಕನ್ನಡದಲ್ಲಿ ನಾನು ಪುಸ್ತಕ ಓದ್ತಾನೇ ಇದ್ದೀನಿ ಅಥವಾ ಓದುತ್ತಲೇ ಇದ್ದೀನಿ. ಇದನ್ನು ನಾವು ಪ್ರಶ್ನೆ ಹೇಗೆ ಕೇಳ್ತೀವಿ, ನಾನು ಪುಸ್ತಕ ಓದ್ತಾನೇ ಇದ್ದೀನಾ ಅಲ್ವಾ, ನಾನು ನಿನಗೆ ಬೈತಾನೇ ಇದ್ದೀನಾ, ನಾನು ತಿಂತಾನೇ ಇದ್ದೀನಾ ಅಂತ ಕೇಳ್ತೀವಲ್ಲ, ಹಾಗೆ ನಾನು ಪುಸ್ತಕ ಓದ್ತಾನೇ ಇದ್ದೀನಾ ಅಂತ ಕೇಳಬೇಕಂದ್ರೆ ಹ್ಯಾವ್ ಐ ಬೀನ್ ರೀಡಿಂಗ್ ಎ ಬುಕ್ ಅಂತ ನಾವು ಕ್ವಶನ್ ಮಾಡಬೇಕು. ಇಲ್ಲೂ ಏನು ಮಾಡಿದ್ದೀವಿ, ಹ್ಯಾವ್ ಅನ್ನೋದನ್ನು ಸ್ಟಾರ್ಟಿಂಗಲ್ಲಿ ತಂದಿಟ್ಟಿದ್ದೀವಿ ಅಷ್ಟೇ. ಐ ಹ್ಯಾವ್ ಬೀನ್ ರೀಡಿಂಗ್ ಎ ಬುಕ್ ಅನ್ನೋ ಬದಲಾಗಿ ಹ್ಯಾವ್ ಐ ರೀಡಿಂಗ್ ಎ ಬುಕ್ ಅಂತ ನಾನು ಪುಸ್ತಕ ಓದ್ತಾ ಇದ್ದೀನಾ ಅಂತ ಪ್ರಶ್ನೆ. ಇದನ್ನೇ ನಾನು ಪುಸ್ತಕ ಓದ್ತಾನೇ ಇಲ್ಲ ಅಂತ ಹೇಳಬೇಕಾಗಿತ್ತು ಅಂದರೆ ಐ ಹ್ಯಾವ್ ನಾಟ್ ಬೀನ್ ರೀಡಿಂಗ್ ಎ ಬುಕ್ ಅಲ್ವಾ. ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ನಾವು ಹ್ಯಾವ್ ಮತ್ತು ಬೀನ್ ಮಧ್ಯಕ್ಕೆ ನಾಟ್ ಹಾಕಬೇಕು ಅಲ್ವಾ. ಸೊ ನೋಡಿ ಹೇಗಾಗುತ್ತೆ, ಐ ಹ್ಯಾವ್ ನಾಟ್ ಬೀನ್ ರೀಡಿಂಗ್ ಎ ಬುಕ್ ಅಂತ ಆಗುತ್ತೆ. ಅದರ ಅರ್ಥ ನಾನು ಪುಸ್ತಕ ಓದ್ತಾನೇ ಇಲ್ಲ ಅಂತ ಅಲ್ವಾ. ಸೊ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡಿ, ಅವಾಗ ಇನ್ನೂ ಕ್ಲಿಯರ್ ಆಗುತ್ತೆ. ಹಿ ಹ್ಯಾಸ್ ಬೀನ್ ರೈಟಿಂಗ್ ಎ ಲೆಟರ್, ಅವನ ಪತ್ರ ಬರಿತಾನೇ ಇದ್ದಾನೆ ಅಲ್ವಾ. ಇದನ್ನೇ ನಾವು ಪ್ರಶ್ನೆ ಕೇಳಬೇಕಾಗಿತ್ತು ಅಂದರೆ ಅವನ ಪತ್ರ ಬರಿತಾನೇ ಇದ್ದಾನಾ ಅಂತ ಕೇಳಬೇಕು. ಸೊ ಹೆಂಗೆ ಕೇಳೋದು, ಹ್ಯಾಸ್ ಹಿ ಬೀನ್ ರೈಟಿಂಗ್ ಎ ಲೆಟರ್ ಅಂತ ಕೇಳಬೇಕಾಗುತ್ತೆ. ಇಲ್ಲೂ ಕೂಡ ಹ್ಯಾಸ್ ಅನ್ನೋದನ್ನು ಮುಂದಕ್ಕೆ ತಂದಿಟ್ಟಿದ್ದೀವಿ ಅಷ್ಟೇ.
ಅವನು ಪತ್ರ ಬರಿತಾನೇ ಇದ್ದಾನಾ, ಬರೆಯುತ್ತಲೇ ಇದ್ದಾನಾ ಅಂತ ಕೇಳ್ತೀವಿ. ಅದನ್ನು ನೆಗೆಟಿವ್ ಮಾಡಬೇಕಾಗಿತ್ತು ಅಂದರೆ ಅವನ ಪತ್ರ ಬರಿತಾನೇ ಇಲ್ಲ, ಬರೆಯುತ್ತಲೇ ಇಲ್ಲ ಅಂತ ಕೇಳಬೇಕಾಗಿತ್ತು ಅಂದರೆ ಹಿ ಹ್ಯಾಸ್ ನಾಟ್ ಬೀನ್ ರೈಟಿಂಗ್ ಎ ಲೆಟರ್ ಅಂತ ನಾವು ಚೇಂಜ್ ಮಾಡಬೇಕು. ಇನ್ನೊಂದು ಉದಾಹರಣೆ ನೋಡಿ, ಅವಾಗ ಇನ್ನೂ ಕ್ಲಿಯರ್ ಆಗುತ್ತೆ. ದೇ ಹ್ಯಾವ್ ಬೀನ್ ಕಮಿಂಗ್ ಎವ್ರಿ ಡೇ, ಅವ್ರು ಪ್ರತಿದಿನ ಬರ್ತಾನೇ ಇದ್ದಾರೆ ಅಂತ ಅರ್ಥ. ಅವ್ರು ಪ್ರತಿದಿನ ಬರ್ತಾನೇ ಇದ್ದಾರಾ, ಬರುತ್ತಲೇ ಇದ್ದಾರಾ ಅಂತ ಕ್ವಶನ್ ಮಾಡಬೇಕಾಗಿತ್ತು ಅಂದರೆ ಹ್ಯಾವ್ ಅನ್ನೋದನ್ನು ನಾವು ಫ್ರಂಟ್ಗೆ ಹೋಗಿ ಹಾಕಬೇಕು. ಹ್ಯಾವ್ ದೇ ಬೀನ್ ಕಮಿಂಗ್ ಎವ್ರಿ ಡೇ ಅಂತ ಕ್ವಶನ್ ಕೇಳಬೇಕು. ಸೊ ಯಾರು ಕೂಡ ಮಿಸ್ ಆಗಿ ಕೂಡ ದೇ ಹ್ಯಾವ್ ಕಮಿಂಗ್ ಎವ್ರಿ ಡೇ ಅಂತ ಕೇಳಕ್ಕೆ ಹೋಗಬೇಡಿ, ಅದು ಪ್ರಶ್ನೆ ಆಗೋದೇ ಇಲ್ಲ. ಸೊ ಯಾವಾಗ ಹೆಲ್ಪಿಂಗ್ ವರ್ಬ್ ಫ್ರಂಟಿಗೆ ಬರ್ತದೋ ಅದು ಪ್ರಶ್ನೆ ಆಗುತ್ತೆ. ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲ್ಡಾಗಿ ಸ್ಟಡಿ ಮಾಡ್ತೀವಿ. ಅವಾಗ ಲಾಸ್ಟಲ್ಲಿ ನೋಡಿ, ದೇ ಹ್ಯಾವ್ ನಾಟ್ ಬೀನ್ ಕಮಿಂಗ್ ಎವ್ರಿ ಡೇ, ನೆಗೆಟಿವ್ ಸೆಂಟೆನ್ಸ್ನ ಮಾಡಬೇಕು. ಅವರು ಪ್ರತಿದಿನ ಬರ್ತಾನೇ ಇಲ್ಲ ಅಲ್ವಾ, ಪ್ರತಿದಿನ ಬರುತ್ತಲೇ ಇಲ್ಲ ಅಂತ ಇದೆ. ನಾವು ಮಾತಾಡುವಾಗ ಬರ್ತಾನೇ ಇಲ್ಲ ಅಂತೀವಲ್ವಾ. ಸೊ ಅದನ್ನೇ ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳೋದು, ದೇ ಹ್ಯಾವ್ ನಾಟ್ ಬೀನ್ ಕಮಿಂಗ್ ಎವ್ರಿ ಡೇ ಅಂತ ಸೆಂಟೆನ್ಸ್ನ ಮಾಡಬೇಕು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರ್ತಕ್ಕಂಥ 4 ಸಿಂಪಲ್, ಕಂಟಿನ್ಯೂವಸ್, ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನಾವು ನೋಡ್ಕೊಂಬಂದ್ವಿ. ಇವಾಗ ಸ್ವಲ್ಪ ಅರ್ಥ ಆದಂಗೆ ಅನಿಸ್ತಾ ಇರ್ತದೆ. ಇಲ್ಲಿಗೆ ಅರ್ಥ ಆಗಿ ಹೋಗ್ಬಿಡ್ತು ಅಂತ ತಾವು ಬಿಟ್ರಿ ಅಂತಂದರೆ ಈ ಟೆನ್ಸಸ್ ಒಂದು ಪ್ರಾಬ್ಲಮ್ ಏನು ಅಂದರೆ ಬೇಗ ಮರ್ತು ಹೋಗಿಬಿಡ್ತದೆ. ಇವಾಗ ಅರ್ಥ ಆದಂಗೆ ಆಗಿರ್ತದೆ. ನೀವು ಒಂದು ಸೆಂಟೆನ್ಸನ್ನು ಮಾಡಬೇಕಾದ್ರೆ ನೆನಪು ಬರೋದೇ ಇಲ್ಲ, ಹಾಗೆ ಹೇಳಬೇಕಾ ಹೀಗೆ ಹೇಳಬೇಕಾ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋತೀವಿ. ಸೊ ಅದಕ್ಕೆ ಇವಾಗ ಹೋಮ್ವರ್ಕನ್ನು ಕೊಡ್ತೀನಿ, ಅದನ್ನು ತಾವು ತಪ್ಪದೆ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಯಾವುದೋ ಕನ್ಫ್ಯೂಷನ್ಗಳು ಆಗೋದೇ ಇಲ್ಲ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಹೋಮ್ವರ್ಕನ್ನು ಕೊಡುವಂಥ ಸಮಯ. ಯಾರು ಕೂಡ ಮಿಸ್ ಮಾಡ್ದಂಗೆ ಈ ಹೋಮ್ವರ್ಕನ್ನು ಎಲ್ಲರೂ ಕೂಡ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದು ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೋಮ್ವರ್ಕ್. ತಮ್ಮ ನೋಟ್ಬುಕ್ಕಲ್ಲಿ 4 ಕಾಲಮ್ಗಳನ್ನ ಹಾಕೊಳ್ಳಿ. ಸೊ ಮೊದಲನೇ ಕಾಲಮ್ಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೆಸರು ಕೊಡಿ. ನೆಕ್ಸ್ಟ್ ಕಾಲಮ್ಗೆ ಪ್ರೆಸೆಂಟ್ ಕಂಟಿನ್ಯೂವಸ್ ಅಂತ ಕೊಡಿ. ಅದಾದಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್, ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಟೆನ್ಸ್. ಒಂದೇ ಸೆಂಟೆನ್ಸನ್ನು ಈ 4 ಟೆನ್ಸ್ಗಳಲ್ಲಿ ಬದಲಾವಣೆ ಮಾಡೋದಕ್ಕೆ, ಚೇಂಜ್ ಮಾಡೋದಕ್ಕೆ ತಾವು ಅಭ್ಯಾಸ ಮಾಡಬೇಕು. ಅದ್ರ ಜೊತೆಗೆ ಆ ಸೆಂಟೆನ್ಸ್ಗಳ ಮೀನಿಂಗನ್ನು ಕೂಡ ಕನ್ನಡದಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡಿಬಿಟ್ರೆ ತಮಗೆ ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ, ಸೊ ಏನು ಮಾಡಬೇಕು ನೋಡಿ, ಅಲ್ಲಿ ಫಾರ್ಮುಲಾಗಳನ್ನು ಕೂಡ ಕೊಟ್ಟಿದ್ದೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕೆಳಗಡೆ ಸಬ್ಜೆಕ್ಟ್ ಪ್ಲಸ್ V1 ಆರ್ V5 ಅಂತ ಇದೆ. ಇಲ್ಲಿ ತುಂಬ ಈಸಿ. ಸಬ್ಜೆಕ್ಟ್ ಅಂದರೆ ಯಾರ್ದಾದ್ರೂ ಹೆಸರು ಬರೀರಿ ಅಥವಾ ಹಿ ಸಿ ಇಟ್ ಯಾವುದನ್ನಾದ್ರೂ ಬರ್ಕೊಳ್ಳಿ. ಅದಾದಮೇಲೆ ಮುಂದೆ ಬರ್ತಕ್ಕಂಥ ವರ್ಬ್ ಪ್ರೆಸೆಂಟ್ ಫಾರ್ಮಲ್ಲಿರಬೇಕು. ಅದ್ರ ಜೊತೆಗೆ ಕೆಲವೊಂದು ಸಾರಿ ಎಸ್ ಬರ್ತದೆ, ಅದನ್ನೇ ಇಲ್ಲಿ V5 ಅಂತ ಕೊಟ್ಟಿದ್ದೀವಿ. ಅಲ್ಲಿ ನೋಡಿ ಒಂದು ಎಕ್ಸಾಂಪಲ್, ಐ ಈಟ್ ಕೇಕ್. ಐ ಅನ್ನೋದು ಸಬ್ಜೆಕ್ಟ್, ಈಟ್ ಅನ್ನೋದು V1, ಕೇಕ್ ಅನ್ನೋದು ಮುಂದೆ ವರ್ಬ್. ನೀವು ಬೇಕಾದರೂ ಬರ್ಕೋಬೋದು. ಐ ಈಟ್ ಬನಾನಾ ಅಂತ ಬರಿಬೋದು, ಐ ಈಟ್ ಚಾಕ್ಲೇಟ್ ಅಂತ ಬರ್ಕೋಬೋದು. ಹಾಗೆಯೇ ಹಿ ಈಟ್ಸ್ ಕೇಕ್ ಅಂತ ಇದೆ ನೋಡಿ. ಹಿ ಅನ್ನೋದು ಸಬ್ಜೆಕ್ಟ್, ಇಲ್ಲಿ ಈಟ್ ಜೊತೆಗೆ ಎಸ್ ಅನ್ನು ಹಾಕಿದ್ದೀವಿ, ಅಂದರೆ V5. ಅದು ಸಿಂಗ್ಯುಲರ್ ಇದ್ದಾಗ ಮಾತ್ರ ಆ ಥರ ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕಂಟಿನ್ಯೂವಸ್ ಟೆನ್ಸನ್ನು ಹೇಗೆ ಮಾಡಬೇಕು ನೋಡಿ. ಸಬ್ಜೆಕ್ಟ್ ಬರ್ತದೆ, ಅದ್ರ ಮುಂದೆ ಆ್ಯಮ್, ಈಸ್ ಅಥವಾ ಆರ್ ಬರ್ತದೆ. ಐ ಮುಂದೆ ಆ್ಯಮ್ ಬರ್ತದೆ, ಸಿಂಗ್ಯುಲರ್ ಇತ್ತಂದರೆ ಈಸ್ ಬರ್ತದೆ, ಪ್ಲೂರಲ್ ಇತ್ತಂದರೆ ಆರ್ ಬರ್ತದೆ. ಅದ್ರ ಮುಂದೆ ಬರ್ತಕ್ಕಂಥ ವರ್ಬ್ V4 ಅಂದರೆ ING ಫಾರ್ಮಲ್ಲೇ ಇರಬೇಕು. ಐ ಆಮ್ ಈಟ್ ಅಂತ ಬರಿಬಾರ್ದು, ಐ ಆಮ್ ಈಟಿಂಗ್ ಕೇಕ್ ಅಂತ ಬರಿಬೇಕು. ಸೊ ನೆಕ್ಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನಿದೆ ನೋಡಿ, ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಅಂತ ಇದೆ. ಸಿಂಗ್ಯುಲರ್ ಇದ್ದರೆ ಹ್ಯಾಸ್ ಬಳಸಿ, ಇಲ್ಲ ಅಂದರೆ ಹ್ಯಾವ್ ಬಳಸಿ, ಐಗೆ ಬಿಟ್ಟು. ಸೊ ಅಲ್ಲಿ ನೋಡಿ ಐ ಹ್ಯಾವ್ ಈಟನ್ ಕೇಕ್ ಅಂತ ಇದೆ. ಸೊ ಅಲ್ಲಿ V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಅನ್ನೇ ಬರಿಬೇಕು. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಬರ್ತದೆ, ಅದ್ರ ಮುಂದೆ ಹ್ಯಾವ್ ಅಥವಾ ಹ್ಯಾಸ್ ಬರ್ತದೆ, ಸಿಂಗ್ಯುಲರ್ಗೆ ಪ್ಲೂರಲ್ಗೆ ತಕ್ಕಂಗೆ. ಅದ್ರ ಮುಂದೆ ಬೀನ್ ಅನ್ನೋದು ಎಲ್ಲದಕ್ಕೂ ಕಾಮನ್ ಆಗಿ ಬರ್ತದೆ. ಅದ್ರ ಮುಂದೆ ಬರ್ತಕ್ಕಂಥ ವರ್ಬು V4 ಅಂದರೆ ING ಫಾರ್ಮ್ ಅಲ್ಲೇ ಇರಬೇಕು. ಸೊ ಹೀಗೆ ಒಂದು ಸೆಂಟೆನ್ಸ್ ಅನ್ನ, ಐ ಈಟ್ ಕೇಕ್, ಐ ಆಮ್ ಈಟಿಂಗ್ ಕೇಕ್, ಐ ಹ್ಯಾವ್ ಈಟನ್ ಕೇಕ್, ಐ ಹ್ಯಾವ್ ಬೀನ್ ಈಟಿಂಗ್ ಕೇಕ್, ಹೀಗೆ 4 ಟೆನ್ಸ್ಗಳಲ್ಲಿ ಮಾಡಿ ಅದರ ಮೀನಿಂಗನ್ನು ಕನ್ನಡದಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡಿದರೆ ತಮಗೆ ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ ಅಂತ ಹೇಳ್ತಾ, ಈ ಹೋಮ್ವರ್ಕ್ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಿದ್ದು ಮಾತ್ರ. ಇಲ್ಲಿ ಐ, ಯು, ಹಿ, ಸಿ, ಇಟ್ ಅನ್ನು ಬಳಸೋದ್ರ ಬದಲಾಗಿ ತಾವು ಹೆಸರುಗಳನ್ನು ಕೂಡ ಬಳಸಿಕೊಂಡು ಸೆಂಟೆನ್ಸ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಮುಂದಿನ ಕ್ಲಾಸ್ ಬರೋದಕ್ಕಿಂತ ಮುಂಚೆ ಇದೆಲ್ಲ ಮಾಡಿಕೊಂಡು ರೆಡಿಯಾಗಿರಿ ಅಂತ ಹೇಳ್ತಾ ಇವತ್ತು ಕ್ಲಾಸ್ ಮುಗಿಸೋಣ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಈ ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಂದಿನ ಪಾರ್ಟ್ ಆಗಿರ್ತಕ್ಕಂಥ ಪಾಸ್ಟ್ ಟೆನ್ಸ್ ಜೊತೆಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ಸೊ ಟಿಲ್ ದೆನ್ ಟೇಕ್ ಕೇರ್.